ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಅಪರೂಪಕ್ಕೆ ಮತ್ತೆ ಫೀಲ್ಡಿಗೆ ಬಂದಿದ್ದೀನಿ. ಇವತ್ತು ನಾವು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಇಲ್ಲಿ ಕೊಡ್ಲಿಪೇಟೆ ಹತ್ತಿರದಲ್ಲಿ ಬೆಸೂರು ಹೇಳುವಂತ ಊರಿನಲ್ಲಿದ್ದೀವಿ. ಇಲ್ಲೊಂದು ವೇದ ನರ್ಸರಿ ಅಂತ ಒಂದು ನರ್ಸರಿ, ಕಾಳುಮೆಣಸಿನ ನರ್ಸರಿ ಇದೆ. ಇಲ್ಲಿ ಮೂಲತಃ ನಮ್ಮನ್ನ ಡಾಕ್ಟರ್ ವೇಣುಗೋಪಾಲ್ ಸರ್ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಮುಖ್ಯತಃ ಎದುರು ಕಾಳುಮೆಣಸು ಬಹಳ ಪ್ರಾಬ್ಲಮ್ಯಾಟಿಕ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಇದರಲ್ಲಿ ಮುಖ್ಯವಾಗಿ ವೈರಸ್ಸಿನ ಸಮಸ್ಯೆ ಇದೆ, ತಳಿ ಮಿಶ್ರಣ ಆಗ್ತದೆ. ಇದೆಲ್ಲ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರೆ ಇದರಷ್ಟು ದುಡ್ಡಾಗುವಂತ ಬೆಳೆ ಯಾವುದಿಲ್ಲ ಸದ್ಯಕ್ಕೆ ನಮ್ಮ ಇದರಲ್ಲಿ, ನಿಮಗೂ ಗೊತ್ತು. ಸೊ ಇಲ್ಲಿ ಚಾಲೆಂಜಸ್ ಏನಾಗುತ್ತೆ ಅಂದ್ರೆ, ಒಂದು ಸರಿಯಾದ ತಳಿ ಗಿಡವನ್ನ ಮಾಡ್ಕೊಡೋರಿಲ್ಲ, ಅದನ್ನು ಮತ್ತೆ ರೋಗರಹಿತವಾಗಿ ಮಾಡ್ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ನಾವೆಲ್ಲ ನರ್ಸರಿ ಮಾಡ್ತೀವಿ ಗುಂಡಾಗುತ್ತಿಗೆ, ಅದರಲ್ಲಿ ಏನೋ ಒಂದಿಷ್ಟು ತಂದು ಮಾಡ್ತೀವಿ. ಅದನ್ನ ವ್ಯವಸ್ಥಿತವಾಗಿ ಮಾಡಕ್ ಹೋದ್ರೆ ಸಿಕ್ಕಾಪಟ್ಟೆ ಖರ್ಚಿದೆ, ಬಹಳ ಎಫರ್ಟ್ ಇದೆ, ಅದ್ರ ಹಿಂದೆ ಬಹಳ ದೊಡ್ಡ ವಿಜ್ಞಾನ ಇದೆ. ಅದಕ್ಕೆ ಯಾರೊಬ್ರು ವೇಣುಗೋಪಾಲ್ ಸರ್ ಅಂತವ್ರು ನಿಂತು ಕೋಲ್ ಹಿಡ್ಕೊಂಡು ಮಾಡಿಸಿದ್ರೆ ಮಾತ್ರ ಅದನ್ನು ವ್ಯವಸ್ಥಿತವಾಗಿ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಕಷ್ಟದ ಕೆಲಸ. ಈಗ ಜನನು ಕೂಡ ದುಡ್ಡು ಕೊಡಕ್ಕೆ ರೆಡಿ ಇರಬೇಕು. ಬಟ್ ಇಲ್ಲಿ ಇದು ಮೂಲತಃ ಪ್ಲಾಂಟೇಶನ್ ಏರಿಯಾ ಇರೋದಕ್ಕೆ ಇವರಿಗೆ ಅಂತ ವ್ಯಾಲಿಡ್ ಕಸ್ಟಮರ್ಸ್ ಇದ್ದಾರೆ. ಅವ್ರೇನ್ ಕೇಳಿದ್ರೆ ಗುಣಮಟ್ಟದ ಗಿಡ ಮಾಡಿಕೊಟ್ರೆ ಅದನ್ನ ಅಷ್ಟು ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ. ಆ ಥರದ್ದು ಒಂದು ನರ್ಸರಿಗೆ ಬಂದಿದ್ದೀವಿ. ಮುಖ್ಯತಃ ಇಲ್ಲಿ ಒಂದು ಈ ಮದರ್ ಪ್ಲಾಂಟ್ಸ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಪಾಲಿಹೌಸ್ ನಲ್ಲಿ ನಾವು ನಿಂತಿರೋದು ಅಲ್ಲೇನೆ ಇದೆ. ಅದೊಂದು ಹೊಸ ಸಿಸ್ಟಮ್ ನಲ್ಲಿ ಮಾಡಿದ್ದಾರೆ. ಅದನ್ನ ವೇಣುಗೋಪಾಲ್ ಸರ್ ಹತ್ರ ಕೇಳೋಣ. ಅದು ಒಂದು. ಆಮೇಲೆ ಮುಂದೆ ಅದನ್ನ ನರ್ಸರಿಯನ್ನ ಮುಂದೆ ಗಿಡ ಮಾಡೋದಕ್ಕೆ ಎರಡೂ ಮಾಡ್ತಾರೆ. ಒಂದು ಕಟಿಂಗ್ಸ್ ಅಲ್ಲಿ ನಾವೆಲ್ಲ ಮಾಡ್ದಂಗೆ ಕಟಿಂಗ್ಸ್ ಅಲ್ಲೂ ಮಾಡ್ತಾರೆ. ಅದು ಎಲ್ಲಕ್ಕಿಂತ ಸರ್ಪಂಟೈನ್ ಮೆಥಡ್ ಅಲ್ಲಿ ಮಾಡ್ತಾರೆ. ಅದು ಕಷ್ಟದ ಕೆಲಸ, ಬಟ್ ಬಹಳ ವ್ಯವಸ್ಥಿತವಾದ ಕೆಲಸ. ಅದ್ರ ವ್ಯತ್ಯಾಸಗಳನ್ನ ನಾವು ಇವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗಾಗಿ ಇವತ್ತಿನ ಈ ಮೂಲ ಇದರಲ್ಲಿ ತಳಿ ಸಂರಕ್ಷಣೆ ಅಂದ್ರೆ ಕಾಪಾಡಿಟ್ಕೊಳ್ಳೋದು. ಸಂರಕ್ಷಣೆ ಅಂದ್ರೆ ವಿಶಾಲ ಅರ್ಥ ಬರ್ತದೆ. ತಳಿಯನ್ನ ನರ್ಸರಿಗೋಸ್ಕರ ಮುಂದೆ ಜನರಿಗೆ ಕೊಡೋದಕ್ಕೋಸ್ಕರ ರೋಗರಹಿತವಾಗಿ ಹೇಗೆ ಕಾಪಾಡ್ಕೋತಾರೆ, ಅದ್ರ ಮಹತ್ವ ಏನಿದೆ ಹೇಳೋದನ್ನ ಪ್ರಾರಂಭದಲ್ಲಿ ನಾವು ಡಾಕ್ಟರ್ ವೇಣುಗೋಪಾಲ್ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಇಲ್ಲಿ ನಾವು ಈ ಪಾಲಿಹೌಸ್ ಇಷ್ಟೊಂದು ಖರ್ಚು ಮಾಡಿರುವಂತ ಸ್ಟ್ರಕ್ಚರ್ ನಲ್ಲಿ ನಿಂತಿದೀವಿ. ನೋಡಿದ್ರೆ ಕಾಳುಮೆಣಸನ್ನ ಏನೇನೋ ಇಲ್ಲಿ ಬಲೆ ಎಲ್ಲ ಕಟ್ಟಿ ಏನೋ ಸರ್ಕಸ್ ಮಾಡ್ತಾ ಇದೀರಿ. ಕಾಳುಮೆಣಸಿನ ಮದರ್ ಇದು ಗಾರ್ಡನ್ ಅಂತ ಹೇಳಿದ್ರು. ಯಾಕೆ ತೋಟದಲ್ಲಿ ಇಷ್ಟೊಂದು ಓಪನ್ ಜಾಗದಲ್ಲಿ ಬೇಕಾದಷ್ಟು ನಿಮಗೆ ಕಾಳುಮೆಣಸಿನ ಬಳ್ಳಿ ಸಿಗುವಾಗ ಈ ತರದ್ದೊಂದು ಮಾಡುವ ಅಗತ್ಯ ಏನ್ ಬಿತ್ತು? ನೀವು ಫಾರ್ಮ್ ಟಿವಿನಲ್ಲಿನೇ ಸುಮಾರು ಎಪಿಸೋಡ್ಗಳು ಮಾಡಿದೀರಾ ಪೇಪರಲ್ಲಿ. ಅಲ್ಲಿ ಕೆಲವು ಸಮಸ್ಯೆಗಳ ಬಗ್ಗೆ ನಾವು ಕೂಡ ಬಹಳಷ್ಟು ಚರ್ಚೆ ಮಾಡಿದ್ದೀವಿ. ಬೆಳೆಗಾರ ಮಾಹಿತಿಗಳು, ಕೆಲವು ವಿಷಯಗಳು ಗೊತ್ತಾಗಿದೆ. ಆದ್ರೆ ಇಲ್ಲಿ ಬರೀ ಸಮಸ್ಯೆಗಳು ಹೇಳ್ತಾ ಇದ್ವಿ ನಾವು ನೀವು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ. ನಮ್ಮ ಲೆವೆಲ್ ಅಲ್ಲಿ ನಾವು ಏನ್ ತಿದ್ದಬಹುದು ಅನ್ನೋದಕ್ಕೆ ಬೆಳೆಗಾರ ಮಟ್ಟದಲ್ಲೇನೆ ಒಂದು ವೆರೈಟಿಲ್ದು ಒಂದು ಬ್ಯಾಂಕ್ ಮಾಡಿದೆ. ವೆರೈಟಿ ಬ್ಯಾಂಕ್ಗಳಿದೆ. ಈ ತರದ್ದು ಒಂದು 14 ವೆರೈಟಿ ಬ್ಯಾಂಕ್ ಇದೆ. 14 ಬ್ಯಾಂಕ್ಗಳಿದೆ ಆಗ ನಮ್ಮ ಕರ್ನಾಟಕದಲ್ಲೇನೆ. ಕರ್ನಾಟಕ ಇದು ಬಹುತೇಕ ಎಲ್ಲ ನಿಮ್ಮ ನೇರ ಕನೆಕ್ಟ್ ಅಲ್ಲಿ ಇದ್ದವರೆಲ್ಲ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇದಿದೆ. ನಾನು ಒಬ್ಬನೇ ಅಂತಲ್ಲ, ಅದರಲ್ಲಿ ಬಹಳಷ್ಟು ಜನಗಳು ಸೇರಿದ್ದಾರೆ, ಕೈ ಜೋಡಿಸಿದ್ದಾರೆ. ಒಟ್ಟು ನಮ್ಮ ರಿಕ್ವೈರ್ಮೆಂಟ್ ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು 2 ಕೋಟಿಗೂ ಹೆಚ್ಚು ನಮ್ಗೆ ರೂಟೆಡ್ ಕಟಿಂಗ್ಸ್ ಬೇಕು. 2 ಕೋಟಿ ಕರ್ನಾಟಕಕ್ಕೇನೆ ಬೇಕು. 2 ಕೋಟಿ. ಯಾಕಂದ್ರೆ ಈಗ ಪ್ರತಿ ಕಾಫಿ ತೋಟದಲ್ಲಿ, ಅಡಿಕೆ ತೋಟಗಳಲ್ಲಿ, ಬಯಲ್ಸೀಮೆಲಂತೂ ಗೊತ್ತಿದೆಯಲ್ಲ ಅಡಿಕೆ ಹೇಗೆ ಇದೆ, ಎಲ್ಲಕ್ಕೂ ಕೂಡ ಅಲ್ಲಿ ಮೆಣಸು ಮತ್ತೆ ಕಾಫಿಗೆ ಅವಕಾಶ ಇದೆ. ಆದ್ರೆ ಅವಕಾಶ ಇದೆ ಅಂತ ಅನ್ಬಿಟ್ಟು ಎಲ್ರಿಗೂ ಆಸಕ್ತರು ಸಿಕ್ಕಿದ ಕಡೆ ಹೋಗಿ ಗಿಡಗಳು ತಂದಾಕ್ತಾರೆ. ತಂದಾಕ್ಬೇಕಾದ್ರೆ ಅದನ್ನು ಸಿಗ್ತಾ ಇಲ್ಲ. ಅದು ಸಿಗ್ತಾ ಇಲ್ಲ. ಹೋದ ವರ್ಷ ಅದೇ ಆಗಸ್ಟ್ 15ಕ್ಕೆ ಖಾಲಿ ಆಗ್ಬಿಟ್ಟಿದೆ ಎಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಇದು ಸಂಶೋಧನಾ ಕೇಂದ್ರಗಳಿಂದಲೇ ಕೆಲವು ವೆರೈಟಿಗಳು, ಮತ್ತೆ ನಂತರ ಕೆಲವೊಂದು ಯಾರ್ಡ್ ಸ್ಟಿಕ್ಸ್ ಇದೆ. ಒಳ್ಳೆ ಫಸಲು ಕೊಡ್ತಿರೋ ಬಳ್ಳಿಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು. ನಂಜು ರೋಗ ಇರಬಾರ್ದು, ಕೊಳೆ ರೋಗ ಇರಬಾರ್ದು, ನೆಮಟೋಡ್ ಇರಬಾರ್ದು. ಒಟ್ಟಾರೆ ನೀವು ಆಯ್ದ ತಳಿಯನ್ನ ನೀವು ಸೆಲೆಕ್ಟ್ ಮಾಡೋದು ಹಲವಾರು ಕ್ರೈಟೇರಿಯಾ ಇಟ್ಕೊಂಡು ಹೆಲ್ದಿ ಗಿಡವನ್ನ ತರ್ತೀರಿ. ಆಯ್ದ ತಳಿಗಳು ಜೊತೆಗೆ ಆಯ್ದ ತಳಿಗಳಲ್ಲಿ ಕೂಡ ಯಾವ ರೋಗ ಮೂಲ ಇರಬಾರ್ದು. ಇಲ್ಲಿ ಎಷ್ಟು ಸಾಮಾನ್ಯವಾಗಿ ಈ ತರ ನಿಮ್ಮ ತಳಿ ಬ್ಯಾಂಕ್ಗಳಲ್ಲಿ ಎಷ್ಟು ತಳಿಗಳನ್ನ ಬಿಡುಗಡೆ ಆಗಿರೋದು 21 ವೆರೈಟಿಗಳಿದೆ. ಈಗ 22 ಕೂಡ ಸೇರಿದೆ. ಸಾಧಾರಣ 18 ವೆರೈಟಿಗಳು ಅಂತೂ ಇಟ್ಕೊಳ್ಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ಕಮರ್ಷಿಯಲಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಬಂದಿರೋದು ಒಂದಿಷ್ಟು, ಆಮೇಲೆ ಕೆಲವು ಬೆಳೆಗಾರದ್ದು ಹೆಸರುವಾಸಿ ತಳಿಗಳು ಇದೆ, ಅವು ಕೂಡ ನಾವು ಅದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ನೀವು ಇದ್ರ ಪರ್ಪಸ್ ಮೂಲತಃ ತಳಿ ಸಂರಕ್ಷಣೆನೋ ಅಥವಾ ಮಲ್ಟಿಪ್ಲಿಕೇಶನ್? ಇದು ಕೆಲವು ಸರ್ತಿ ನಾವು
ಅಗ್ರಿಕಲ್ಚರ್ ಯೂನಿವರ್ಸಿಟಿ, KVKಗಳು ಮತ್ತೆ ಸ್ಪೈಸಸ್ ಬೋರ್ಡ್ ನರ್ಸರಿ ಹೋದಾಗ ನಮ್ಗೆ ಬೇಕಾದ ವೆರೈಟಿ ಬೇಕಾದ ಸಂಖ್ಯೆಯಲ್ಲಿ ಸಿಕ್ಕುದಿಲ್ಲ. ಅವಾಗ ಅದು ಸಿಕ್ಕಬೇಕು ಅನ್ನೋದು ಒಂದು ಮೂಲ ಇದಿದೆ. ಈಗ ನಮ್ಮದು ಏನಂದ್ರೆ ಯಾವ ಜಾಗದಲ್ಲಿ ಹಾಕಿದ್ರು ಕೂಡ ಒಂದು 50-60% ಪನ್ನೀರ್ ಒನ್ ಇರಲೇಬೇಕು. ಅದು ಚಾಂಪಿಯನ್, ಅದು ಚಾಂಪಿಯನ್. ಈಗ ನಾವು ಒಂದು ಉದಾಹರಣೆ ತಗೊಂಡ್ರೆ 9 ಜನ ಪೆಪ್ಪರ್ ಗ್ರೋಯರ್ಸ್ಗೆ ಕರ್ನಾಟಕದಲ್ಲಿ ಅವ್ರಿಗೆ ಇಂಟರ್ನ್ಯಾಷನಲ್ ಪೆಪ್ಪರ್ ಕಮ್ಯುನಿಟಿ ಅವಾರ್ಡ್ ಸಿಕ್ಕಿದೆ. ಆದ್ರೆ 7 ಜನ ಪೆಪ್ಪರ್ ಕಮ್ಯುನಿಟಿ IPC ಅವಾರ್ಡ್ ತಗೊಂಡವರೆಲ್ಲ ಪನ್ನೀರ್ ಒನ್ ಬೆಳೆದವ್ರೆ. ಅಲ್ಲ ಸರ್, ಇಲ್ಲಿ ಎರಡು ರೀತಿ ನೋಡ್ಬೋದು. ಬೇರೆ ಒಳ್ಳೊಳ್ಳೆ ತಳಿಗಳಿದ್ರು ಅದು ಗಿಡ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಅದ್ರಲ್ಲೂ ತಗೋತಿದ್ರು ಏನೋ. ಅದೇ ವಿಷಯನಲ್ಲಿ ಪ್ರಸ್ತಾಪ ಮಾಡಿದ್ರೆ ಕೈ ನೋಡಿ ಇಲ್ಲಿ ಒಂದು ಸ್ಟಡಿ ಮೆಟೀರಿಯಲ್ ಇದೆ ಅಂತ ಅಂದಾಗ ಏನು ಸ್ಟಡಿ ಅಂತ ನೀವು ಕೇಳಿದ್ರಿ, ಪನ್ನೀರ್ 3 ಅದ್ ಯಾಕಂದ್ರೆ ಅದು ಅಡಿಕ್ವೇಟ್ ನಂಬರ್ ಸಿಗ್ತಾ ಇಲ್ಲ. ಸೊ ನೀವ್ ಹೇಳೋದು ಈಗ ತಳಿಯನ್ನ, ಒಳ್ಳೆ ತಳಿಗಳನ್ನ ಇಲ್ಲಿ ತಂದು ಕಾಪಾಡ್ತೀರಿ. ಇಲ್ಲಿ ವೈರಸ್ ಗೀರಸ್ ಮೊದ್ಲೇ ಬರುವಾಗ ನೋಡ್ತಾ ಇರ್ತೀರಿ, ಯಾವ್ದು ರೋಗರಹಿತ ತರ್ತೀರಿ, ಬಂದ್ಮೇಲೆ ಹೆಂಗ್ ಕಾಪಾಡ್ಕೊತೀವಿ? ಇಲ್ಲಿ ನಾವು ಫ್ರೀಕ್ವೆಂಟ್ ವಿಜುವಲ್ ಅಬ್ಸರ್ವೇಷನ್ ನೋಡ್ತಾ ಇರ್ತೇವೆ ಪೂರ್ತಿ. ಅಷ್ಟಾದ್ರೂ ಕೂಡ 1-2% ನಮ್ಗೆ ಸೇರ್ಕೊಂಡು. ಬಟ್ ಆ ಟೈಮ್ ನಲ್ಲಿ ಇವ್ರಿಗೆ ಲಾಸ್ ಆದ್ರೂ ಪರವಾಗಿಲ್ಲ, ಅದನ್ನ ಕಿತ್ತು ಪೂರ್ತಿ ಅದ್ರದ್ದು ಏನ್ ಡಿರೈವ್ಡ್ ಮೆಟೀರಿಯಲ್ ಇದೆಯೋ ಅದು ಪೂರ್ತಿ ಹೊರಟೋಗ್ಬಿಡ್ಬೇಕು. ಹಾಗಾಗಿ ನೀವು ಮೂಲತಃ ಬೇಕಾದ ತಳಿಗಳನ್ನ ಇಲ್ಲಿ ಸಂರಕ್ಷಣೆ ಮಾಡ್ತೀರಿ. ಫೀಲ್ಡ್ ಅಲ್ಲಿ ಇದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಅಲ್ಲಿ ವೈರಸ್ ಇಲ್ಲ. ಫೀಲ್ಡಿನಲ್ಲೇ ನಾವು ಒಳ್ಳೆ ಫಸಲ್ ಕೊಡ್ತಾರ ಒಂದು ನಂಜರೋಗ ಇಲ್ದಿ ಮುಕ್ತವಾಗಿ ತಂದಿರ್ತೀವಿ. ಇಲ್ಲಿ ತಂದು 2 ಸ್ಟೇಜಲ್ಲಿ ಫಿಲ್ಟರ್ ಮಾಡ್ತೀವಿ. ಅದನ್ನ ಅದನ್ನ ಮಲ್ಟಿಪ್ಲೈ ಆಗ್ಬೇಕಾರೆ ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ ಹಿಂಭಾಗ ಎಲ್ಲ ಅದು ರಿಲೀಸ್ ಮೆಥಡ್ ಅಲ್ಲಿ ಮೊದಲು ರನ್ನರ್ ಮಲ್ಟಿಪ್ಲೈ ಆಗುತ್ತೆ. ಅದೇ ಪಾಯಿಂಟ್ ಬರ್ತೀನಿ. ಈಗ ನೀವು ತಂದು ಇಲ್ಲಿ ನಾಟಿ ಮಾಡ್ತೀರಿ, ಮಾಡಿ ಟ್ರೆಲಿಸ್ ಅನ್ನು ಹಾಕ್ತೀರಿ. ಅಂದ್ರೆ ಟ್ರೆಲಿಸ್ ಅಂದ್ರೆ ಈ ನಮ್ಮ ಭಾಷೆನಲ್ಲಿ ಗೋಡೆ ಕಟ್ಟದಂಗೆ ಬೀನ್ಸು, ಹಾಗಲಕಾಯಿ, ಸೌತೆಕಾಯಿ ಬೆಳೆದಂಗೆ ಆ ಬಳ್ಳಿನ ಇಲ್ಲಿ ಬೆಳ್ಕೊಳ್ಳೋದು. ಇದಕ್ಕೆ ಕಟ್ಟಬೇಕಾಗುತ್ತೆ, ಅದ್ರ ಪಾಡಿಗೆ ಅದು ಸೇರ್ಕೊಳ್ಳೋದು. ಸ್ಟಾರ್ಟಿಂಗ್ ನಲ್ಲಿ ಸೇರಿಸ್ಬೇಕಷ್ಟೇ. ಮತ್ತೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇದು ಬಳ್ಳಿ ತಾನೆ, ಅದು ಮಧ್ಯದಲ್ಲಿ ಸೇರಿದ್ರೆ ಸಾಕು, ಬಲೆ ಅಲ್ಲಿ ಬೇರ್ ಕೊಡೋದಿಲ್ಲ. ಒಂದ್ಸತಿ ಬೇರ್ ಕೊಟ್ರೆ ಮತ್ತೆ ಬೇರ್ ಕೊಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬೇರ್ ಬರ್ದಂಗೆನೆ ಇಲ್ಲಿ ನಾವು ನೋಡ್ಕೊಳ್ಬಹುದು. ಅಲ್ಲಿ ನಾನು 3 ವಿಧಾನದಲ್ಲಿ 4 ವಿಧಾನದಲ್ಲಿ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಬಹುದು. ಒಂದು ಬೇರ್ ಬರ್ಲಿಕ್ಕೆ ಬೇಕಾದ ಬ್ಯಾಸ್ಕೆಟ್, ಅದಕ್ಕೆ ರೂಟಿಂಗ್ ಮೀಡಿಯಾದಲ್ಲಿನೇ ಬಳ್ಳಿನ ಹರಿಲಿಕ್ಕೆ ಬಿಡೋದು. ಸೊ ಅದು ಸರ್ಪಂಟೈನ್ ಆಗ್ಬೋದು. ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ಒಂದು ಬಂತು, 2ನೇದು. ಮತ್ತೆ ಈ ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಬಳ್ಳಿ 1 ವರ್ಷ ಬೆಳೆದ ನಂತರ ಕುಡಿ ಇಚ್ಚಿ ಉಟ್ಬಿಟ್ಟು ಮತ್ತೆ ಅದನ್ನ ಸಿಂಗಲ್ ನೋಡ್ ಕಟಿಂಗು, 2 ನೋಡ್ ಕಟಿಂಗು ಮಾಡಿ ಮತ್ತೆ ಮೇಲ್ಗಡೆ ಹತ್ತಿರೋದನ್ನೆಲ್ಲ ನೀವು ಅದನ್ನ ಕಟಿಂಗ್ಸಿಗೆ ಕಟಿಂಗ್ಸ್ ಮಾಡಿ ನಾವು ನೇರವಾಗಿ ಬಳಸೋದು. ಅದು ವರ್ಷಕ್ಕೆ 1 ಸತಿನೋ 2 ಸತಿನೋ ಅದನ್ನ ಮಾಡ್ಕೊಳ್ಬಹುದು. ಅದು ಆದ್ರೆ ಸರ್ಪಂಟೈನ್ ವರ್ಷ ಪೂರ್ತಿ ಮಾಡೋ ಅಂಥದ್ದು. ಓಕೆ, ಅದನ್ನ ಮುಂದೆ ಬರ್ತೀನಿ. ಸೊ ಇದು ಮೂಲತಃ ನೀವು ಸ್ಟಾಕ್ ಮಾಡಿ ಇಲ್ಲಿ ರೋಗರಹಿತವಾಗಿ ಕಾಪಾಡ್ಕೊಳ್ಳೋದಕ್ಕೆ ಅಂತ ಈ ವ್ಯವಸ್ಥೆ. ಇದರಲ್ಲಿ ಅಷ್ಟಾದ್ರೂ ಕೂಡ ಮೂಲ ಬಂದಿದ್ರು ಕೂಡ ಕಾಲಕ್ಕೆ ತಕ್ಕಂತೆ ಒಂದು ಮೀಲಿಬಗ್ ಬರುತ್ತಾ, ವೈರಸ್ ಬರುತ್ತಾ, ಫೈಟಾಪ್ತರ್ ಬರುತ್ತಾ, ಆಂಟ್ರೋಕ್ನೋಸ್ ಬರುತ್ತಾ, ಇದೆಲ್ಲದಕ್ಕೂ ಕೂಡ ಬಂದ ಮೇಲೆ ನಾವು ಎಚ್ಚರಿಕೆ ತಗೊಳ್ಳೋದಲ್ಲ. ಬರೋದಕ್ಕೆ ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಕಂಟ್ರೋಲ್ಡ್ ಕಂಡೀಷನ್ ಇರೋದಕ್ಕೆ ನಿಮ್ಗೆ ಅದು ಅಬ್ಸರ್ವೇಷನ್ ಸುಲಭ ಇಲ್ಲ. ಅದು ನ್ಯೂಟ್ರಿಷನ್ ಇಂದ ಹಿಡಿದು ಎಲ್ಲ ಕೀಟ ಮತ್ತೆ ರೋಗಗಳ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಶೆಡ್ಯೂಲ್ ಬೇಕು ಅದು ಪೂರ್ತಿ ಇಲ್ಲಿ ಮಾಡ್ತಾ ಇದ್ದಾರೆ. ಕಂಟ್ರೋಲ್ ಕಂಡೀಷನ್ ನಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ನೀವು ಒಂದು 10-20 ವೆರೈಟಿ ಕಾಮನ್ ಆಗಿ ಮಾಡ್ತೀರಿ. ಒಂದು ಅಪರೂಪ ತಳಿಯನ್ನು ಸ್ಟಾಕ್ ಮಾಡೋದು, ಆಮೇಲೆ ಬೇಕಾದ ತಳಿಯನ್ನ ಮಲ್ಟಿಪ್ಲಿಕೇಶನ್ ಮಾಡೋದು. ಈ ಮಲ್ಟಿಪ್ಲಿಕೇಶನ್ ಎಲ್ಲದೂ ಮಾಡೋದಿಲ್ಲ. ಇಲ್ಲ, ಇಲ್ಲಿ 21 ತಳಿ ಉಂಟು. ಇಲ್ಲಿ ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು 8 ತಳಿಗಳು. 8 ತಳಿ ಯಾವ್ಯಾವ್ದು ಮಾಡ್ತೀರಿ ಸರ್? ಇಲ್ಲಿ P1 ಮಾಡ್ತೀವಿ, P2 ಮಾಡ್ತೀವಿ, ಆಮೇಲೆ P8 ಮಾಡ್ತಾ ಇದೀವಿ. ಅಪರೂಪ ತಳಿ ಅದು, ಒಂದು ಹೊಸ ಹೈಬ್ರಿಡ್ 9 ಅಂತ ಇತ್ತೀಚೆಗೆ ಯಾವ ಜಾಗದಲ್ಲಿ ಬೇಕಾದ್ರೆ ಹಾಕೋದು ಚೆನ್ನಾಗಿ ಬರುತ್ತೆ. ಈಗ P10 ಮಾಡ್ತಾ ಇದ್ದೀವಿ. ಮತ್ತೆ ಹಾಗೇನೆ ಕರಿಮುಂಡ ಒಂದು ಮಾಡ್ಕೊಳ್ತೀವಿ, ತೇವಮ್ಮು ಇಲ್ಲಿ ಮಾಡ್ತಾ ಇದ್ದೀವಿ, ಮತ್ತೆ P10 ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಹೊಸದು ವಿಜಯ್, ಅದೊಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದ ತಳಿ, ಅದು ಚೆನ್ನಾಗಿ ಫಸಲ್ ಕೊಡ ಅಂತದ್ದು, ಅದು ಕೂಡ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಈಗ ISR ಇಂದ ಹೊಸ ತಳಿ ಅದು ಚಂದ್ರ, ಅದೊಂಥರ ಸೆನ್ಸೇಷನ್. ಅದು ಸುಮಾರು ಲೈಸೆನ್ಸ್ ಕೊಟ್ಟು ಸುಮಾರು ಕಡೆ ಮಲ್ಟಿಪ್ಲೈ ಆಗ್ತಾ ಇದೆ. ನನ್ನ ಅಂದಾಜು ಒಂದು 20-24 ಜಾಗದಲ್ಲಿ ಇಂಡಿಪೆಂಡೆಂಟ್ ಆಗಿ ಚಂದ್ರ ಮಲ್ಟಿಪ್ಲೈ ಆಗ್ತಾ ಇದೆ. ಈ ವರ್ಷ ಅಂದಾಜು ನಮ್ಮ ಅಡಿಕ್ವೇಟ್ ನಂಬರು, ಈಗ ಪನ್ನೀರ್ ಒಂದಲ್ಲಿ ಏನಾಯ್ತು ಅದು ಬೇರೆ ವೆರೈಟಿಗಳಿಗಾಗ್ಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಈಗ
ಚಂದನ ಲೈಸೆನ್ಸ್ ಕೊಟ್ಟು ಬೆಳೆಗಾರ ಮಟ್ಟದಲ್ಲಿ ಪಣಿಯೂರೊಂದಿಗೆ ರಾಜ ಮರ್ಯಾದೆ ಸಿಕ್ತು. ಅವಾಗ ಅದು ಏಕಮಾನವೇ ದ್ವಿತೀಯ ಆಗಿತ್ತು, ಅದಿತ್ತು. ಈಗ ಅದೇ ಇದು ಚಂದ್ರಕ್ಕೆ ಸಿಕ್ತು. ಮುಂದೆನೂ ಕೂಡ ಆ ರಾಜನಾಗೆ ಉಳಿತಾನೆ ಪನ್ನೀರು ಅನ್ನೋ ಅದು ಉಳಿತಾನೆ. ಆದ್ರೆ ಜೂನಿಯರ್ ರಾಜ ಮೇಲೆ ಜೂನಿಯರ್ ರಾಜಗಳು ಬೇಗ ಬರ್ತಾರೆ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ, ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರಿ, ಈಗ ಇದೊಂದು 5 ಗುಂಟೆ ಜಾಗ ಇದೆ. 5 ಗುಂಟೆ ಜಾಗದಲ್ಲಿ ಅಥವಾ ಒಂದು 10 ಗುಂಟೆ ಜಾಗ ತಗೊಂಡು ಎಷ್ಟು ಇದು ಬರುತ್ತೆ? ಒಂದು 5,000 ಗಿಡ ಬರ್ಬೋದಾ? 6 ಇಂಚಿಗೆ ಒಂದು ಹಾಕೊಂಡು ಹೋಗ್ತೀರಿ. ಆ ತರದೊಂದು 25 ಸಾಲು. 10 ಇಂಚು 12 ಇಂಚು ಅಂದ್ರೆ ಸೆಂಟಿಮೀಟರ್ ಇಂಟರ್ವಲ್ ಹಾಕೊಳ್ತೀವಿ. ಮೊದಲು ಒಂದೇ ಇರುತ್ತೆ. ನಾವು ಅದನ್ನ ಚಿಗುಟಾದಾಗ ಇದು ಸಾಧಾರಣ ಒಂದ್ಸತಿ ಹಾಕಿದ್ರೆ ನಾವು 3 ವರ್ಷ ಮೇಂಟೈನ್ ಮಾಡ್ತೀವಿ. 3 ವರ್ಷ ಇರ್ತದೆ. ಬಟ್ ಕೇರ್ಫುಲಿ ಮೇಂಟೈನ್ ಮಾಡ್ಬೇಕು. ಈಗ ಮೂಲ ಸತ್ತೋದ್ರೆ ಹೋಯ್ತು. ಇಲ್ಲ, ಅದಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತೆ ಎಲ್ಲ ನೆಮಟೋಡ್ ಮ್ಯಾನೇಜ್ಮೆಂಟ್ ಮೆಜರ್ಸ್ ಎಲ್ಲ ಕೂಡ ನಾವು ಇಲ್ಲಿ ಅಳವಡಿಸ್ಕೊಳ್ತೀವಿ. ಇದು 3 ವರ್ಷ ಇರುತ್ತೆ. ಇಂಥ 10 ಗುಂಟೆನಲ್ಲಿ ಸಾಧಾರಣ 2,800 ಹಿಡಿದು 4,000 ಕೂಡ ಅಕಾಮಡೇಟ್ ಮಾಡ್ತೀವಿ. ಗಿಡ ಹಾಕ್ತೀವಿ 4-5 ಸಾವಿರ. ಸೊ ಒಂದು 10 ಗುಂಟೆ ಇದು ಮಾಡಿದ್ರೆ ನೀವು ಒಂದು 20,000 ಗಿಡ ಮಾಡ್ಬೋದು. ವರ್ಷಕ್ಕೊಂದು ಗಿಡದಿಂದ ಒಂದು 40 ಗಿಡ ಮಾಡ್ಬೋದು. ಇಲ್ಲ, ಒಂದರಿಂದ ನಮ್ಗೆ ಅವರೇಜ್ ನಾವು ತಗೊಂಡಾಗ 42 ಗಿಡ ಬರುತ್ತೆ ಒಂದು ಗಿಡ. ಇಲ್ಲ, ಇದರಲ್ಲಿ ಎರಡು ಕಂಬೈನ್ ಮಾಡಿದಾಗ ಇದು ಬರೀ ಟ್ರೆಲಿಸ್ ಮೆಥಡ್ ಅಲ್ಲಿ ಹೋದಾಗ ಅದು ಕಡಿಮೆ ಆಗುತ್ತೆ. ಸರ್ಪಂಟೈನ್ ನಲ್ಲಿ ಅದು 42 ಆಗ್ಬೋದು. ಬಟ್ ಟ್ರೆಲಿಸ್ ನಲ್ಲಿ ನೀವು ಮತ್ತೆ ಕಟಿಂಗ್ಸ್ ಮಾಡಿದಾಗ ಅದ್ರಲ್ಲಿ ಕೆಲವು ಬದುಕ್ತದೆ, ಕೆಲವು ಹೋಗ್ತದೆ. ಬಟ್ ಇದು ಸರ್ಪಂಟೈನ್ ಪಕ್ಕ. ಸರ್ಪಂಟೈನ್ ನಲ್ಲಿ ನಮ್ಗೆ ಹೆಚ್ಚು ಕಡಿಮೆ ನಮ್ಗೆ 92% ನಮ್ಗೆ ಸಕ್ಸಸ್ ಬರುತ್ತೆ. ಅದರಲ್ಲಿ ನಮ್ಗೆ ಒಂದು 78 to 82% ಅದು ನಾವು ಹಾಗೆ ಒಂದಷ್ಟು. ಇದು ಬೇಸಿಕಲಿ ನೀವು ಈ ತರದ್ದು ತಳಿ ಸಂರಕ್ಷಣೆ ಮಾಡ್ಕೊಂಡು ಅದು ಮುಂದೆ ಅದರದ್ದೇ ಬೇಕಾಗಿದ್ದ ತಳಿಯನ್ನ ನರ್ಸರಿ ಮಾಡ್ಕೊಡೋದು. ಬಟ್ ಇದು ಮಾಡಿದವರಿಗೆ ನಾನು ಆಮೇಲೆ ಅವ್ರ ಹತ್ರನೇ ಕೇಳ್ತೀನಿ. ಇದು ಮಾಡಿದವರಿಗೆ ವರ್ಕೌಟ್ ಆಗ್ತದೆ. ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಭಾಳ ಆಗ್ತದೆ, ಮ್ಯಾನೇಜ್ಮೆಂಟ್ ಕಾಸ್ಟ್ಲಿ. ವರ್ಷ ನಡಿ 365 ದಿನನೂ ಇದ್ರ ಇಲ್ಲ. ಒಂದು ಸರ್ತಿ ಅವರು ಇದಕ್ಕೆ ಕೆಲಸ ತೊಡ್ಕೊಂಡ ತಕ್ಷಣನೇ ಅವ್ರಿಗೆ ಎಲ್ಲಿ ಲಾಸ್ ಆಗ್ತಾ ಇದೆ, ಎಲ್ಲಿ ಮಾರ್ಗ ಮಾಡ್ಬೋದು. ಇಲ್ಲಿ ನೀವು ಗಮನಿಸಿ, ಟ್ರೆಲಿಸ್ ಉಂಟು, ಮಧ್ಯದಲ್ಲಿ ಸರ್ಪಂಟೈನು ಉಂಟು. ಅಂದ್ರೆ ವರ್ಷ ಪೂರ್ತಿ ಕೆಲಸ,
ವರ್ಷ ಪೂರ್ತಿ ಗಿಡಗಳು ಸಿಗ್ಬೇಕು. ಅದೆಲ್ಲ ವ್ಯವಸ್ಥೆ ಇಲ್ಲಿ ಆಗಿದೆ. ಮಾಡಿದ್ರೆ ಆಮೇಲೆ ಇವ್ರು ಇದಕ್ಕೆ ವ್ಯಾಪಾರಕ್ಕೆ ಏನ್ ಸಮಸ್ಯೆ. ಈಗ ನಾವು ಒಂದು 40,000 ಗಿಡ ಅಂತಂದ್ವಿ. ಅದನ್ನ 40ರಿಂದ ಹಿಡಿದು 80 ರೂಪಾಯಿವರೆಗೂ ಕೂಡ ಮಾಡ್ಬೋದು. ಈಗ ಒಂದು ಬ್ಯಾಸ್ಕೆಟ್ ಒಂದೇ ಕಟಿಂಗ್ ಇರುತ್ತೆ, ಆದ್ರೂ ಕೂಡ ಅದಕ್ಕೆ 80 ರೂಪಾಯಿ ಕೂಡ ಕೊಡಕ್ಕೆ ರೆಡಿ ಇರ್ತಾರೆ ಕೆಲವು ವೆರೈಟಿಗಳು. ಈಗ ಚಂದ್ರ ಒಂದೇ ಇರುತ್ತೆ, ಅಷ್ಟು ರೆಡಿ ಇರುತ್ತೆ. ಈಗ 432 ಅಂತ ನೀವು ಲೆಕ್ಕ ಹಾಕಿ. ಈ ಎಲ್ಲದಕ್ಕೂ ಏನ್ ಕೇಳಿದ್ರೆ ಮೂಲತಃ ರೈತರು ಸಹಕಾರ ಕೊಡ್ಬೇಕು. ಗುಣಮಟ್ಟದ ಗಿಡಕ್ಕೆ ಅದಕ್ಕೆ ತಕ್ಕಂತ ಇಲ್ಲ ಕೊಟ್ರೆ ಈಗಂತೂ ಗೊತ್ತಿರೋ ರೈತರದ್ದು ನೆಟ್ವರ್ಕ್ ಬಹಳ ಸ್ಟ್ರಾಂಗ್ ಇದೆ. ನೀವು ಎಷ್ಟು ಗಿಡ ನೀವು ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದಕ್ಕೆ ಮಾರ್ಕೆಟ್ ಇದೆ. ಸೊ ಈಗ ಓವರ್ ಆಲ್ ಸರ್ ಹಂಗಾರೆ ಈ ತರದ್ದು ನಿಮ್ಮ ಇದರಲ್ಲಿ ಗೈಡೆನ್ಸ್ ಅಲ್ಲಿ ಅಥವಾ ನಿಮ್ಮ ಒಟ್ಟಾರೆ ಸಂಪರ್ಕದಲ್ಲಿ ಈ ತರದ್ದು ಇದು ವೇದಾ ನರ್ಸರಿ ಆಯ್ತು ಕೊಡ್ಲಿಪೇಟೆ, ಈ ತರದ್ದು ಎಷ್ಟು ಇನ್ನು ಕರ್ನಾಟಕದಲ್ಲಿ ಬಂದಿದೆ? ನಾನು ಹೇಳಿದ್ನಲ್ಲ, ಒಂದು ಎಸ್ಟಿಮೇಟ್ ಮಾಡಿದ್ರೆ ಒಂದು 38ರಿಂದ 42 ಲಕ್ಷ ಗಿಡಗಳು ಈ ತರ ಬರ್ತಾ ಇದೆ. ಅಂದ್ರೆ ಇಲ್ಲಿ ನಮ್ಗೆ ರೂಟೆಡ್ ಕಟಿಂಗ್ಸ್ ಕನ್ವೆನ್ಷನಲ್ ಮೆಥಡ್ ಇದೆ, ಸರ್ಪಟೈನ್ ಮೆಥಡ್ ಇದೆ. ಒಟ್ಟಾರೆ ಈ ತರ ಇದು ಕಂಬೈಂಡ್ 40 ಮಾಡ್ತಾರೆ, ಇದನ್ನು ಮಾಡ್ತಾರೆ. ಅಷ್ಟಂತೂ ಗ್ಯಾರಂಟಿ ಇದೆ. ಮಿಕ್ಕಾಗೇನೆ ಪ್ರೈವೇಟ್ ಆಗಿ ಕೆಲವರು ಮಾಮೂಲಿ ರನ್ನರ್ಸ್ ಇಂದ ತೆಗೆದು ಅದು ಅನ್ಸೆಲೆಕ್ಟೆಡ್ ಮೆಟೀರಿಯಲ್ ತಂದು ಮಾಡೋದು ಅದು ಇದೆ ಅಲ್ಲ, ಅದೆಲ್ಲ. ಈಗ ನಿಮ್ಮ ನಿರೀಕ್ಷೆ ಸರಕ್ಕೆ ನೀವು ಇಡೀ ದೇಶ ಓಡಾಡ್ತೀರಿ, ಕರ್ನಾಟಕದಲ್ಲಿ ಮಾತ್ರ ಈ ಮಟ್ಟದ ಈ ತರದ್ದು ಇದು ಬಂದಿದೆಯಾ ಮತ್ತೆ ಬೇರೆ ಕಡೆನೂ ಬಂದಿದೆಯಾ? ಇದು ಒಂಥರ ಇದು ಪಕ್ಕ ಸೈಂಟಿಫಿಕ್ ಆಗಿ ಮಾಡಿರುವಂತ ಒಂದು ನರ್ಸರಿ. ಇಲ್ಲ, ನಾವೇ ಗುರುಗಳು ಕೇರಳದವರು, ಆದ್ರೆ ಗುರುವನ್ನೇ ನಾವು ಮಿಂಚಿಸ್ಬಿಟ್ವಿ. ನಾವೇ ಕರ್ನಾಟಕದಲ್ಲಿ ಕಾಳು ಮೆಣಸಿನ ಪ್ರೊಡಕ್ಷನ್ ಅಲ್ಲಿ ನಾವೇ ನಂಬರ್ 1. ಬಟ್ ಇಲ್ಲಿಂದ ಪ್ರಭಾವಿತರಾದವರು ಈಗ ಆಂಧ್ರದವ್ರು ರೆಡಿ ಆಗಿದ್ದಾರೆ, ಒರಿಸ್ಸಾ, ನಾರ್ತ್ ಈಸ್ಟ್ ಎಲ್ಲ ಕಡೆನೂ ಈಗ ಬರ್ತಾ ಇದೆ. ಅಲ್ಲ, ಗುರುವನ್ನ ಮೀರಿಸಲೇಬೇಕು. ಗುರುವನ್ನ ಮೀರಿಸಿದಷ್ಟು ಇಲ್ಲ, ಕೆಲವಂತೂ ಈಗ ನಾವು ತಮಿಳ್ನಾಡಲ್ಲಿ ಬಹಳ ಹಾರ್ಡ್ ವರ್ಕರ್ಸ್, ಅವ್ರಿಗೆ ಇದು ಇಂಥ ವಿಷಯಗಳೆಲ್ಲ ಸಿಕ್ಕಿದ್ರೆ ಅವರು ಬೇಗ ಆಂಧ್ರದವರು ಅಷ್ಟೇ ಅದ್ರಲ್ಲಿ ಲೇಸಿಗಳು ನಾವೇ ಕರ್ನಾಟಕದವರು ಆದ್ರೆ ಇಷ್ಟು ಕಾಳುಮೆಣಸಲ್ಲಿ ಮಾಡಿದೀವಿ. ಸೊ ನೀವ್ ಹೇಳಿದಂತೆ ಇದು ಈ ತಂತ್ರಜ್ಞಾನ, ಈ ಮೆಥಡಾಲಜಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಖಂಡಿತ ಸ್ಪ್ರೆಡ್ ಆಗ್ತದೆ. ಆದ್ರೆ ಇಷ್ಟು ವ್ಯವಸ್ಥಿತವಾಗಿದ್ದ ನರ್ಸರಿಗಳು ನಾನು ಆಗ್ಲೇ ಹೇಳಿದೆ, ಬೆರಳೆ ಎಣಿಕೆ ಅಷ್ಟು ಮಾತ್ರ. ನಾನು ಆಗ್ಲೇ ಹೇಳಿದೆ, ಒಂದು 14 ಈ ತರದ್ದು ಒಳ್ಳೆ ನರ್ಸರಿಗಳು ಬಂದಿದೆ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸರ್ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವರು ಹೇಮಂತ್ ಕುಮಾರ್ ಅಂತೇಳಿ. ಸೊ ಇವರು ಮೂಲತಃ ವೃತ್ತಿಯಲ್ಲಿ ಶಿಕ್ಷಕರಾಗಿ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಜೊತೆಗೆ ಪ್ಲಾಂಟರ್ ಕೂಡ ಹೌದು. ಅಥವಾ ಗ್ರೋವರ್, ಪ್ಲಾಂಟರ್ ಅಂತ ಹೇಳಬಾರ್ದು, ಪ್ಲಾಂಟರ್ ವರ್ಷ ನೆಡ್ತಾ ಇದ್ದವರು, ಗ್ರೋವರ್ ಅಂದ್ರೆ ನಿಜವಾಗಿ ಬೆಳೆಸೋರು ಅಂತ ಹೇಳಿದ್ರು. ಹಾಗೆ ಇವರು ಬೆಳೆಗಾರರು ಕೂಡ ಹೌದು. ಅದ್ರಲ್ಲಿ ಕಾಫಿ ಎಲ್ಲ ಇದು, ಕಾಫಿ, ಕಾಳುಮೆಣಸು ಮತ್ತೆ ಅಡಿಕೆ ಇವೆಲ್ಲ ಕಾಮನ್, ತೆಂಗಿನ ಮರ ಇರ್ತದೆ. ಆ ತರದಲ್ಲಿ ಇವರು ಬೆಳೆಗಾರರು ಕೂಡ ಹೌದು. ಮತ್ತೆ ಈ ವೇದಾ ನರ್ಸರಿಯ ಒನ್ ಆಫ್ ದಿ ಫೌಂಡರ್ಸ್, ಈ ಸ್ಥಾಪಕರಲ್ಲಿ ಇವರು ಕೂಡ ಇದೆ. ಇವರಿಗೆ
ಸೊ ನಾನು ತಾಂತ್ರಿಕವಾಗಿ ಇವರೆಲ್ಲ ಪಳಗದವ್ರು ಇದ್ದಾರೆ. ಬಟ್ ಆದ್ರೂ ನಾನು ನಿರ್ದಿಷ್ಟವಾಗಿ ಇವ್ರ ಹತ್ರ ಇವತ್ತು ನಾವು ನಿಮ್ಗೆ ಪರಿಚಯ ಮಾಡಿಸೋದು ಏನಂದ್ರೆ, ಅಲ್ಟಿಮೇಟ್ಲಿ ಈಗ ನೀವು ವೀಕ್ಷಕರಿಗೆ ಏನಂದ್ರೆ, ಇಷ್ಟೆಲ್ಲ ಗಿಡ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ನೀವು ಕತೆ ಹೇಳಿದ್ರಿ, ಗಿಡ ಸಿಗ್ತದ, ಯಾವ ಗಿಡ ಸಿಗ್ತದೆ, ಯಾವಾಗ ಸಿಗ್ತದೆ, ಅದು ನಿಮ್ಮ ಸ್ವಾಭಾವಿಕ ಕ್ಯೂರಿಯಾಸಿಟಿ. ಅಲ್ಟಿಮೇಟ್ಲಿ ನಮ್ಮ ಕಾರ್ಯಕ್ರಮ ಮಾಡೋದ್ರ ಉದ್ದೇಶನೇ ಅದು. ಸೊ ಹಾಗಾಗಿ ನಾವು ಇಲ್ಲಿ ಬಿಸ್ನೆಸ್ ಆಸ್ಪೆಕ್ಟ್ಸ್, ಈ ಒಂದು ನರ್ಸರಿಯಾಗಿ ಬಿಸ್ನೆಸ್ ಆಸ್ಪೆಕ್ಟ್ ಮಾಡೋಣ. ಸರ್, ಈಗ ನೀವು ಇದೊಂದೇ ನರ್ಸರಿ ಮಾಡ್ತೀರಾ, ಬೇರೆ ಏನ್ ಮಾಡ್ತೀರಾ? ಮೂಲತಃ ನಿಮ್ ತೋಟ, ನಿಮ್ಗೆ ಇದೆಲ್ಲ ಎಡಿಷನಲ್ ಅಷ್ಟೇ. ಕಾಫಿ ತೋಟ ಇದೆ. ಕಾಫಿ ತೋಟದ ಜೊತೆಗೆ ಒಂದು ವೃತ್ತಿ ಇದೆ. ವೃತ್ತಿ ಜೊತೆಗೆ ಇದೊಂದು ನರ್ಸರಿ ಮಾಡ್ತಾ ಇದೆ. ಯಾವ ನರ್ಸರಿ ಸಬ್ಜೆಕ್ಟ್? ನಂದು ಕಾಮರ್ಸ್. ಕಾಮರ್ಸ್, ಲೆಕ್ಕಾಚಾರ. ಹೌದು. ಅದು ಒಳ್ಳೇದು. ಇಲ್ಲೂ ಕೂಡ ಲೆಕ್ಕ ಅದು ಹಾಕಿ ಇಷ್ಟು ಹಾಕಿ ಇಷ್ಟು ಬರ್ಬೇಕು. ಹೌದು. ಸೊ ಕಾಫಿ ಗಿಡ ಮಾಡ್ತೀವಿ. ಕಾಫಿ ಗಿಡದಲ್ಲಿ ಅರೇಬಿಕಾ ಮಾಡ್ತೀವಿ, ಮತ್ತೆ ರೋಬಸ್ಟಾ ಮಾಡ್ತೀವಿ. ಅರೇಬಿಕಾದಲ್ಲಿ ಸೇಂಟ್ ಅವರ್ ನಲ್ಲಿ ಒಂದು ಸೆಲೆಕ್ಷನ್ ಇದೆ, ಸೇಂಟ್ ಅವರ್ ಸೆಲೆಕ್ಷನ್ ಡ್ವಾರ್ಫ್ ಅಂತ ಕರಿತೀವಿ, ಅದು ಮಾಡ್ತೀವಿ. ಅದಾದ ನಂತರ ಅರೇಬಿಕಾ ಚಂದ್ರಗಿರಿ ಮೈನ್. ಆಫ್ಟರ್ ದಟ್ ಒಂದು F1 ಹೈಬ್ರಿಡ್ಸ್ ಮಾಡ್ತೀವಿ. ಸೊ ಮತ್ತೆ ಗ್ರೋವರ್ಸ್ ಇಂದ ಕೆಲವೊಂದು ರಿಕ್ವೆಸ್ಟ್ ಗಳು ಬರ್ತದೆ, ನಿರ್ದಿಷ್ಟ ಮಾಡ್ಕೊಡಿ ಅಂತ ಸ್ಪೆಷಲಿಸ್ಟ್ ಬೀಜ ಕೊಡ್ತಾರೆ, ಮಾಡ್ಕೊಡ್ತೀವಿ. ಕಾಫಿ ಗಿಡ ಎಷ್ಟು ಮಾಡ್ತೀವಿ? ಕಾಫಿ ಗಿಡ ಈ ವರ್ಷ 2.5 ಲಕ್ಷ ಮಾಡಿದ್ವಿ. 2.5 ಲಕ್ಷ ಮಾಡಿದ್ವಿ. ಬಟ್ ನೀವು ನಾವು ನೋಡಿದ್ವಿ, ಕಾಫಿ ಗಿಡ ಬಹಳ ಕೇರ್ ಕೊಟ್ಟು ಎಲ್ಲದೂ ಹಂಗೆ ಮಾಡ್ತಾ ಇದ್ರಿ. ಅದಕ್ಕೆ ಉದ್ದ ಕೊಟ್ಟೆ ಹಾಕಿ ಎಷ್ಟೆಲ್ಲ ಮಾಡ್ತೀರಿ, ನಿಮಗೆ ಖರ್ಚು ಬಹಳ ಬರ್ತದೆ. ನೀವು ಜನರಿಕ್ ನರ್ಸರಿ ತರ ಆಗೋದಿಲ್ಲ. ಕಾಫಿ ಗಿಡ ಒಂದು ಸುಮ್ಮನೆ ಜನರಲ್ ಆಗಿ, ನಮ್ಮ ವೀಕ್ಷಕರಿಗೆ ಮುಖ್ಯವಾಗಿ ಬೇರೆ ಎಲ್ಲ ನೀವು ಹೇಳಿದ್ ಗೊತ್ತಿಲ್ಲ, ಯಾಕಂದ್ರೆ ಹೆಚ್ಚಿನ ಬಯಲುಸೀಮೆನವರು ಅವರು ಇರ್ತಾರೆ. ಸೊ ಚಂದ್ರಗಿರಿ ಗೊತ್ತು. ಚಂದ್ರಗಿರಿ ಗಿಡ ನೀವು ಎಷ್ಟಕ್ಕೆ ಕೊಡಬಹುದು? ನಮ್ಮಲ್ಲಿ 18ರಿಂದ 20 ರೂಪಾಯಿ. 18ರಿಂದ ಯಾವ ಟೈಮಿಗೆ ಸಿಗುತ್ತೆ? ಜೂನ್ಗೆ ಕೆಲವು ಗಿಡ ಸಿಗುತ್ತೆ. ಜೂನ್ ನಿಂದ ಹಿಡಿದು ನಂತರ ಆಗಸ್ಟ್ ಸೆಪ್ಟೆಂಬರ್ ಖರ್ಚಾದಾಗ ಅಂಗಡಿ ಬಂದೆ ಅಲ್ಲ, ಅಗೇನ್ಸ್ಟ್ ದ ಆರ್ಡರ್ಸ್ ಮೇಜರ್ ಬರ್ತದೆ ನಮಗೆ. ಸೊ ಅಗೇನ್ಸ್ಟ್ ದ ಆರ್ಡರ್ಸ್ ನಾವು ಮೇಜರ್ ಬರುತ್ತೆ. ಹೆಚ್ಚಿಗೆ ಇದ್ರೆ ಕೊಡ್ತೀವಿ. ಸೊ ಕಾಫಿ ಒಂದು 2 ಲಕ್ಷ 3 ಲಕ್ಷ ಗಿಡ ಮಾಡ್ತೀವಿ. ಬಟ್ ನಿಮ್ಮ ಮುಖ್ಯತಃ ಅಥವಾ ನಾವು ಬಂದಿರೋದು ಕಾಳುಮೆಣಸಿನ ನರ್ಸರಿ. ನೀವು ಇದೆಲ್ಲ ಸರ್ಕಸ್ ಇಷ್ಟೆಲ್ಲ ಖರ್ಚು ಮಾಡೋಕ್ಕಿಂತ ಮೊದಲೇ ಮಾಮೂಲಿ ನರ್ಸರಿ ಮಾಡ್ತಾ ಇದ್ರೆ ಹೇಗೆ? ಹೌದು, ಮುಂಚೆ ನರ್ಸರಿ ಮಾಡ್ತಾ ಇದ್ವಿ. ಬಟ್ ಇಷ್ಟೆಲ್ಲ ಕೇರ್ ತಗೊಂಡು ಅಂದ್ರೆ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರಲಿಲ್ಲ. ಸೊ ಒಂದು ಬ್ಲೈಂಡ್ ಮೆಥಡ್ ಮಾಡ್ತಾ ಇದ್ವಿ. ಕಟಿಂಗ್ ಹಾಕಿ ಮಾಡ್ತಾ ಇದ್ವಿ. ನಮ್ಗೆ ಏನ್ ಅವಶ್ಯಕತೆ ಇತ್ತು, ನಮ್ ತೋಟಕ್ಕೆ ಅವಶ್ಯಕತೆ ಇತ್ತು, ಆ ತೋಟದ ಅವಶ್ಯಕತೆಗಳಿಗೆ ಮಾಡ್ಕೊಳ್ತಾ ಇದ್ವಿ. ಅದಾದ ನಂತರ ನಾವು ತಳಿ ಅಭಿವೃದ್ಧಿ ಮಾಡ್ಕೊಳಿಕ್ಕೆ ಶುರು ಮಾಡಿದ್ವಿ. ನಮ್ಮ ತೋಟಕ್ಕೆ ಬೇರೆ ತಳಿಗಳು ಬೇಕು ಅಂತ ಅನ್ಕೊಂಡು ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ನಾವು ಮಾಡೋಣ. ನಿಮ್ಮ ಬಳಗದಲ್ಲಿ ನಿಮ್ಮದು ಪ್ಲಸ್ ರಕ್ಷಿತ್ ಅವ್ರದ್ದು ಇದೆಲ್ಲ ಸೇರಿಸಿ ಎಷ್ಟು ತೋಟ ಇದೆ? ನಂದು 25 acres ಇದೆ. ರಕ್ಷಿತ್ ಅವ್ರದ್ದು ಒಂದು 10 acres ಇದೆ. 35 acres. ನಿಮ್ ತೀರಾ ಖಾಸಾ ಬಳಗದಲ್ಲಿ 100 ಎಕರೆ ಆಗುತ್ತೆ. ನನಗೆ ಅಂದ್ರೆ ಅವ್ರ ಫಲವಾಗಿ ನೀವು ಮಾಡ್ಕೊಡುವಂತ ನಿಮಗೆ ಒಂದಿಷ್ಟು ಬೇಕು. ಸೊ ನೀವು ಮೊದಲೇ ಮಾಮೂಲಿ ನರ್ಸರಿ ಮಾಡ್ತಿದ್ದೆ, ಕಾಳುಮೆಣಸು ನರ್ಸರಿ ಮಾಡ್ತಿದ್ದೆ. ಏನ್ ಪ್ರಾಬ್ಲಮ್ ಏನಾಯ್ತು? ಈಗಲೂ ಒಂದು ಮಟ್ಟಕ್ಕೆ ನೀವು ಅದನ್ನು ಮಾಡ್ತೀರಿ. ಹೌದು, ಅಂದ್ರೆ ಓಪನ್ ಕಂಡೀಷನ್ ಶೇಡ್ ನೆಟ್ ಅಲ್ಲಿ ಮಾಡ್ತಾ ಇದ್ವಿ. ಇವಾಗ ಶೇಡ್ ನೆಟ್ ಅಲ್ಲಿ ಮಾಡಿದಾಗ ಒಂದು ಪ್ರಾಬ್ಲಮ್ ಅಂತಂದ್ರೆ, ನಮಗೆ ಮಳೆಗಾಲದಲ್ಲಿ ಮಳೆದು ತೊಂದರೆ ಆಗ್ತದೆ. ಬೇಸಿಗೆ ಮಳೆನೂ ತೊಂದರೆ ಆಗ್ತದೆ. ಸೊ ನೀರ್ ನಿಲ್ಬಾರ್ದು. ಮೊದಲನೇದಾಗಿ ನೀರ್ ನಿಲ್ಬಾರ್ದು. ಮತ್ತೊಂದು ಹೆವಿ ಟೆಂಪರೇಚರ್ ಆಗಬಾರ್ದು. ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಮತ್ತೆ ಆಮೇಲೆ ರೋಗಗಳು, ಇನ್ಸೆಕ್ಟ್ ಜಾಸ್ತಿ ಆಗ್ತದೆ ಅಲ್ಲಿ. ಹೊರಗಿಂದ ಇನ್ಸೆಕ್ಟ್ ಗಳು, ಸೆಕಿಂಗ್ ಪೆಸ್ಟ್ ಗಳೆಲ್ಲ ಜಾಸ್ತಿ ಆಗ್ತದೆ. ಆಮೇಲೆ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಇರಲ್ಲ. ನಮ್ಗೆ ಯಾವ್ದು ಅದ್ರ ಮೇಲೆ ಹಿಡ್ತಾ ಇರೋದಿಲ್ಲ. ಅದಾದಂಗ ಆಗ್ತದೆ. ನಮ್ಗೆ ಅದ್ರಲ್ಲಿ ಬಂದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಅಂತ. ಸೊ ಆಮೇಲೆ ಸಾಮಾನ್ಯ ಗಿಡ ನಿಮ್ಗೆ ಆಗಸ್ಟ್ ತಿಂಗಳವರೆಗಂತೂ ಇರ್ತದೆ. ಆವಾಗ ಇಲ್ಲಿ ಘೋರಾಕರ್ ಮಳೆ. ಹೌದು, ಜೂನ್ ನಿಂದ ಶುರು ಆದ್ರೆ ಮಾನ್ಸೂನ್ ನಮ್ಗೆ ಆಗಸ್ಟ್ ತನಕ ಬರ್ತದೆ. ಅಲ್ಲಿ ತನಕ 3 ತಿಂಗಳ ಸೂರ್ಯ ನೋಡೋದಿಲ್ಲ. ಸೊ ಆವಾಗ ನಿಮ್ಗೆ ಅದು ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಕಾಫಿ ಎಲ್ಲ ನಡೀತದೆ. ಕಾಫಿ ಸ್ವಲ್ಪ ಹಾರ್ಡ್ ವೆರೈಟಿ, ಹಾರ್ಡ್ ಕಾಳುಮೆಣಸು ಆಗೋದಿಲ್ಲ. ಸೊ ಅದಕ್ಕೆ ನೀವು ಈಗ ಎಷ್ಟು ವರ್ಷದ ಹಿಂದೆ ಇದು ಒಂದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ನಾವು ಮಾಮೂಲಿ ಪಾಲಿ ಹೌಸ್ಗಳು ನೋಡಿ 10 ಗುಂಟೆದೊಂದು ಪೀಸ್. ಇಲ್ಲ, ಇದು 5 ಗುಂಟೆದು. 5 ಗುಂಟೆನಲ್ಲಿ 2 ವಿಭಾಗ ಮಾಡ್ಕೊಂಡಿದೀವಿ ನಾವು. ಸೊ ಒಂದು ಮದರ್ ಬ್ಲಾಕ್ ನ ಡೆವಲಪ್ ಮಾಡ್ಕೊಂಡಿದೀವಿ, ಮತ್ತೊಂದು ಸರ್ಪೆಂಟೈನ್ಸ್ ನಲ್ಲಿ ಡೆವಲಪ್ ಮಾಡ್ತಾ ಇದೀವಿ. ಇಲ್ಲ, ಇದು ಒಂದು 5 ಗುಂಟೆ, ಅದೊಂದು 5 ಗುಂಟೆ. ಹೌದು ಹೌದು, ಟೋಟಲ್ 10 ಗುಂಟೆ. 10 ಗುಂಟೆ. ಸೊ ಇದರಲ್ಲಿ ನೀವು ಇದನ್ನ ಒಂದು ಈ ಟ್ರೆಲಿಸ್ ನಲ್ಲಿ ಇದು ಮಾಡ್ತೀರಿ, ಅದ್ರ ಜೊತೆಗೆ ಸರ್ಪೆಂಟೈನ್ ಕೂಡ ಮಾಡ್ತೀವಿ. ಆ ಬ್ಲಾಕ್ ಅಲ್ಲಿ ಬರೇ ಸರ್ಪೆಂಟೈನ್ ಮಾಡ್ತಾರೆ, ಹೆಚ್ಚು ಗಿಡ ಮಾಡೋದಕ್ಕೆ. ಈಗ ಇದನ್ನ ಸಾಮಾನ್ಯವಾಗಿ ಕಾಳುಮೆಣಸು ಮುಖ್ಯವಾಗಿ ಯಾವ್ಯಾವ ತಳಿಯನ್ನ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ರಿ? ನೀವು ಮೇಂಟೆನೆನ್ಸ್ ಗೆ, ನಿಮ್ಮ ಅಕಾಡೆಮಿಕ್ ಪರ್ಪಸ್ ಗೆ ಯಾವ್ಯಾವ್ದೋ ತಳಿಗಳನ್ನ ಮಾಡ್ತೀರಿ, ಅಥವಾ ಅಗೇನ್ಸ್ಟ್ ಆರ್ಡರ್ ನನಗೆ ಇದು ಮಾಡ್ಕೊಂಡು. ಬಟ್ ಜನರಲ್ ಪಬ್ಲಿಕ್ ಗೆ, ನಾನೊಬ್ಬ ನಮ್ಮ ವೀಕ್ಷಕರಿಗೆ ನೀವು ಯಾವೆಲ್ಲ ಗಿಡವನ್ನ ಕೊಡಬಹುದು? ಪಣಿಯೂರ್ 1 ಗಿಡ ಕೊಡ್ತೀರಿ. ಪಣಿಯೂರ್ 2 ಹೆಚ್ಚು ಪ್ರಮಾಣ ಅದೇ ಪಣಿಯೂರ್ 1 ಮತ್ತೆ ಪಣಿಯೂರ್ 2 ಮಾಡ್ತೀವಿ. ಪಣಿಯೂರ್ 2 ಮಾಡ್ತೀವಿ. ಪಣಿಯೂರ್ 8 ಇದೆ.
8 ಪಣಿಯೂರು 9 ಇದೆ, 9 ಪಣಿಯೂರು 10 ಇದೆ. ಓಕೆ. ಆಮೇಲೆ ತೇವಂ ಇದೆ, ತೇವಂ, ಚಂದ್ರ ಇದೆ, ಕುಂಬಕಲ್ ಇದೆ, ಕುಂಬಕಲ್ ಇದೆ ರೈತರ ವೆರೈಟಿ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸಿಗಂದಿನಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಡೆವಲಪ್ ಮಾಡ್ಕೊಂತ ಇದೀವಿ. ಇನ್ನು ಸರ್ ಸುಮ್ಮನೆ ಒಂದು ಕೇಳ್ತೀನಿ, 100 ಗಿಡ ಮಾಡಿದ್ರೆ 100ರಲ್ಲಿ ಯಾವ ತಳಿ ಎಷ್ಟು ಒಂದು ರಫ್ಲಿ? 50% ಪಣಿಯೂರು 1 ಇರುತ್ತೆ, ಪಣಿಯೂರು 1 ಇರುತ್ತೆ. ಇನ್ನು ಉಳಿದವೆಲ್ಲ 50% ಇರುತ್ತೆ. 10% ಸೇರಿಸಿ ಆಗ್ತದೆ. ಸೊ ಇದನ್ನ ಈ ತಳಿಗಳೆಲ್ಲ ಗಿಡಗಳು ಸಾಮಾನ್ಯವಾಗಿ ನೀವು ಸರ್ಪಂಟೈನ್ ಮಾಡಿದಾಗ ವರ್ಷಾನಡಿ ಕೊಡಬಹುದು, ವರ್ಷಾನಡಿ ಆಗ್ತಾ ಇರ್ತದೆ ವರ್ಷಾನಡಿ. ಬಟ್ ನೀವು ಕೊಡೋದು ಯಾವಾಗ? ಅವರು ಡಿಮ್ಯಾಂಡ್ ಬಂದಾಗೆ ಸರ್. ಅವ್ರು ಯಾವಾಗ ನಮಗೆ ಮೋಸ್ಟ್ ಪ್ರಾಬಬ್ಲಿ ಏನಾಗುತ್ತೆ ಅಂತಂದ್ರೆ ಟ್ರೆಡಿಷನಲ್ ಏರಿಯಾಸ್ ಇಂದನೂ ಬರ್ತಾರೆ, ನಾನ್ ಟ್ರೆಡಿಷನಲ್ ಏರಿಯಾಸ್ ಇಂದನೂ ಬರ್ತಾರೆ. ಸೊ ನಾನ್ ಟ್ರೆಡಿಷನಲ್ ಏರಿಯಾಸ್ ಅವರು ಬಂದು ಯಾವಾಗ ಕೇಳಿದ್ರು ಗಿಡ ರೆಡಿ ಇರಬೇಕು ನಮ್ಗೆ. ನಮ್ಮ ಟ್ರೆಡಿಷನಲ್ ಏರಿಯಾಸ್ ನಲ್ಲಿ ಏನಾಗುತ್ತೆ, ಪ್ಲಾಂಟಿಂಗ್ ಸೆಪ್ಟೆಂಬರ್ ಅಕ್ಟೋಬರ್ಗೆ ನಿಂತೋಗ್ಬಿಡುತ್ತೆ. ಅದಾದ ನಂತರ ಪ್ಲಾಂಟಿಂಗ್ ಮಾಡೋದಿಲ್ಲ. ಬಟ್ ನಿಮ್ದು ಮಾಡೋದು ಆಗಸ್ಟ್ ನಂತರ, ಜೋರ್ ಮಳೆ ಮುಗಿದ ಮೇಲೆ. ಹೌದು, ಪೀರಿಯಡ್ ಅಲ್ಲಿ ನಿಮ್ ಗಿಡಗಳು ರೆಡಿ ಇಟ್ಟಿರ್ಬೇಕು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಎರಡರಲ್ಲೂ ನಾವು ರೆಡಿ ಮಾಡ್ಕೊಳ್ತೀವಿ. ನಮಗೆ ಸರ್ಪೆಂಟೈನ್ ಅಲ್ಲಿ ವರ್ಷ ಇಡೀ ಗಿಡಗಳು ಸಿಗ್ತಾ ಇರುತ್ತೆ. ಸೊ ನಾನ್ ಟ್ರೆಡಿಷನಲ್ ಏರಿಯಾಸ್ಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ಟ್ರೆಡಿಷನಲ್ ಏರಿಯಾಸ್ ಅವರು ನಾವು ಜೂನ್ ನಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ಅಂದಾಗ ಗಿಡ ರೆಡಿ ಇರಬೇಕು. ಅವಾಗ ಈ ನಾನ್ ಟ್ರೆಡಿಷನಲ್ ಅವರು ನಿಮ್ಮಲ್ಲಿ ಬಂದು ತಗೊಂಡೋಗ್ತಾರೆ. ತುಂಬಾ ಜನ ಇದ್ದಾರೆ ಸರ್, ತುಂಬಾ. ಸೊ ಈಗ ಹಂಗೆ ಸೀಸನ್ ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ಮ ಹತ್ರ ಕೇಳ್ಕೊಂಡು ಯಾವಾಗಿದೆ ಕೇಳ್ಕೊಂಡ್ ಬರ್ಬೇಕು. ಇದೇನು ಮತ್ತೆ ಇಲ್ಲಿ ಲಕ್ಷಾಂತರ ಗಿಡ ಕೊಡೋ ಪ್ರಶ್ನೆ ಇಲ್ಲ, ಎಲ್ಲ 100ರ ಸಂಖ್ಯೆಯಲ್ಲಿ ಇಲ್ಲ. ಕೆಲವೊಂದು ಗಿಡಗಳನ್ನ ಒಂದು 10,000 ಮಾಡ್ತಾ ಇದೀವಿ ಕೆಲವೊಂದು ವೆರೈಟೀಸ್. ಹೌದು, ಈಗ ಒಟ್ಟಾರೆ ನೀವು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡೋದು ಎಷ್ಟು ಗಿಡಗಳು ಅಂದಾಜು ವರ್ಷಕ್ಕೆ? ಇವಾಗಿನ ಕಂಡೀಷನ್ ಒಂದು 50,000 ವೆರೈಟೀಸ್ ಮಾಡ್ತಾ ಇದೀವಿ, ಬೇರೆ ಬೇರೆ ತಳಿಗಳು. ವೀಕ್ಷಕರು ಒಂದ್ ಹೇಳ್ತೀನಿ, ಇಲ್ಲಿ ವೆರೈಟೀಸ್ ಅಂತ ಏನ್ ಹೇಳ್ತಾರೆ, ಇವ್ರದ್ದು ಭಾಷೆ ಹೆಂಗಿದೆ ಅಂದ್ರೆ ಫಣಿಯೂರು ಒಂದು ವೆರೈಟಿನೇ, ಆದ್ರೆ ಫಣಿಯೂರು ಒಂದು ಜನರಿಕ್ ಆಗಿದೆ. ಹಂಗ ಅದ್ರ ಬಗ್ಗೆ ವೆರೈಟೀಸ್ ಅಂದ್ರೆ ಅದರ್ ವೆರೈಟೀಸ್ ಅದರ್ ದೆನ್ ಫಣಿಯೂರು 1. ಹಾಗಾಗಿ ಫಣಿಯೂರು ಅಲ್ಲ, ಈ ವೆರೈಟೀಸ್ ಅಂತ ಹೇಳಿದ್ರೆ ಅದರ್ ದೆನ್ ಫಣಿಯೂರು 1 ಅಂತ ನಾವು ಅನ್ಕೋಬೇಕು. ಉಳಿದಿದ್ದೆಲ್ಲ ಲಿಸ್ಟ್ ಹೇಳಿದ್ರು. ಅಥವಾ ವಿಶೇಷ ತಳಿಗಳು. ಫಣಿಯೂರು ಹಳೆ ಕಾಲದಿಂದ ಬಂದಿರೋದು, ಈ ಮಾರುತಿ 800 ಇದ್ದಂಗೆನೆ. ಸೊ ನೀವು ಫಣಿಯೂರು ಇದು ಎಲ್ಲ ಫಣಿಯೂರು ಎಷ್ಟು ಮಾಡ್ತೀರಿ? ಫಣಿಯೂರು 1.5 lakh ಮಾಡ್ತೀವಿ, 1.5 ಲಕ್ಷ ಮಾಡ್ತೀವಿ. ಇಲ್ಲಿ ಮಾಡೋದಾಯ್ತು, ಆಮೇಲೆ ಕಟಿಂಗ್ಸ್ ಎಲ್ಲ ಸೇರಿ ಫಣಿಯೂರು 1.5 ಲಕ್ಷ ಗಿಡ. ಆಮೇಲೆ ಬೇರೆ ಸ್ಪೆಷಲ್ ವೆರೈಟೀಸ್ ನಿರ್ದಿಷ್ಟವಾಗಿ ಕಾಪಾಡಿ ಮಾಡಿರೋದು ಅದೊಂದು 50,000. ಇದಕ್ಕೆ ಕಾಮನ್ ಆಗಿ ನೀವು ಫಣಿಯೂರು ನೀಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ಫಣಿಯೂರು 30 ರಿಂದ 35 ರೂಪಾಯಿ ಚಾರ್ಜ್ ಮಾಡ್ತೀವಿ. ಡಿಪೆಂಡ್ ಅಪಾನ್ ಅವರ್ ಲೇಬರ್ ಕಾಸ್ಟ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಅವೆಲ್ಲ ವೇರಿಯೇಷನ್ ಆಗುತ್ತೆ. 30 ರಿಂದ 35, ಬಟ್ ಪಕ್ಕ ಇರ್ತದೆ. ಇಲ್ಲಿ ಬೇರೆ ನಿಮಗೆ ನೋಡಕ್ಕೆ ಕಾಣುತ್ತದೆ, ಇಲ್ಲಿಂದ ತಗೊಂಡೋಗಿದ್ದು ನೀವಾಗೆ ಕೈಯಾರೆ ಹಾಳು ಮಾಡಿ ಸಾಯಿಸ್ಬೇಕು, ಬಿಟ್ರೆ ಅದಾಗಿ ಸಾಯೋದಿಲ್ಲ. ಅಷ್ಟು ಪಕ್ಕ ರೂಟಿಂಗ್ ಆಗಿರುತ್ತೆ. ಮುಖ್ಯ ಕಾರಣ ಏನಂದ್ರೆ ಈ ಸರ್ಪಂಟೈನ್ ಮೆಥಡ್ ಅಲ್ಲಿ ಫೇಲ್ ಆಗಕ್ಕೆ ಚಾನ್ಸ್ ಇಲ್ಲ, ಫಿಸಿಕಲ್ ಡ್ಯಾಮೇಜ್ ಆಗಿ ಹಾಳಾಗ್ಬೋದು ಅಷ್ಟೇ. ಮತ್ತು ಇವ್ರ ಕಡೆಯಿಂದ ಯಾವ ಅದರಲ್ಲಿ ಇದಿಲ್ಲ. ಯಾಕೆ ಕಡ್ಡಿ ಚುಚ್ಚೋದಾದ್ರೆ ಬೇರೆ ಬಂದಿದೆ ಗೊತ್ತಾಗೋದಿಲ್ಲ. ಜನರಿಕ್ ನರ್ಸರಿ ಅದೇ ಆಗ್ತದೆ ಒಂದು. ಆಮೇಲೆ ಇದಕ್ಕೆ ವಿಶೇಷ ತಳಿಗಳಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ವಿಶೇಷ ತಳಿಗಳಿಗೆ ಈ ಪಣಿಯೂರು 8, 9, 10 ಇದೆಲ್ಲ ಒಂದು 45 ರೂಪೀಸ್ಗೆ ಚಾರ್ಜ್ ಮಾಡ್ತೀವಿ. ಇನ್ನು ಕುಂಬಕಲ್ಲು ಮತ್ತೆ ISR ಚಂದ್ರ ಬಂದು 70 ರಿಂದ 80 ರೂಪಾಯಿ. 70 ರಿಂದ 80. ಅದು ವಿಶೇಷ ತಳಿ ಇಲ್ಲ, ಯಾರ ಹೆಚ್ಚಿಗೆ ಇಲ್ಲ. ಅದು ಇನ್ನು 10 ವರ್ಷ, ಇನ್ನೊಂದು 5 ವರ್ಷ ಹೋದ್ರೆ ಕಡಿಮೆ ರೇಟಿಗೆ ಇದೆ, ಜನರಲ್ ಇದಕ್ಕೆ ಬರಬಹುದು. ಅದು ಮೇಜರ್ ಆಗಿ ಏನು ಅಂತಂದ್ರೆ ISR ಚಂದ್ರ ಲೈಸೆನ್ಸ್ಡ್ ವೆರೈಟಿ ಆಗಿರೋದ್ರಿಂದ ನಾವು ದುಡ್ಡು ಕೊಟ್ಟು ತಗೊಂಡ್ಬಂದಿರ್ತೀವಿ. ಜನರಿಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 20 ವರ್ಷ ಪೇಟೆಂಟ್ ಅವಧಿ ಮುಗಿದ ಮೇಲೆ ಜನರಿಕ್ ಆಗ್ತದೆ. ಮುಖ್ಯತಃ ನಾವು ಇಲ್ಲಿ ಗಮನಿಸಿದ್ದು, ಅಥವಾ ವೇಣುಗೋಪಾಲ್ ಸರ್ ನಮ್ಮನ್ನು ಇಲ್ಲಿ ಕರ್ಕೊಂಡ್ ಬಂದಿರೋದು ಏನಂದ್ರೆ, ನೀವು ವೈರಸ್ ಫ್ರೀ ಆಗಿ ಮಲ್ಟಿಪ್ಲೈ ಕೊಡಕ್ಕೆ ನಿಮ್ಗೆ ಅವಕಾಶ ಇದೆ, ಮಾಡ್ತೀರಿ ಅಂತ. ಅದ್ರ ಮೇಲೆ ಕಂಡಿಡ್ತೀರಾ ವೈರಸ್ ನಿಮ್ ಸಮಸ್ಯೆ ಎಷ್ಟರ ಮಟ್ಟಿಗಿದೆ? ವೈರಸ್ಸಿಗೆ ಅಂದ್ರೆ ಹೊರಗಿನಿಂದ ತಂದಂತ ಮೆಟೀರಿಯಲ್ ಅಲ್ಲಿ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇವಾಗ ಏನು ವೆರೈಟಿಗಳನ್ನ ನಾವು ತಗೊಂಡ್ಬಂದಿದೀವಿ, ಇವೆಲ್ಲ ರಿಸರ್ಚ್ ಸ್ಟೇಷನ್ ಗಳಿಂದಾನೇ ತಂದಿರೋಂಥದ್ದು. ಅದನ್ನ ಮಲ್ಟಿಪ್ಲೈ ಮಾಡ್ತಿದೀವಿ. ಸೊ ವೈರಸ್ ಏನಾದ್ರು ಇನ್ಸಿಡೆನ್ಸ್ ಬರ್ದಾಗೆ ನೋಡ್ಕೊಳ್ತೀವಿ. ಬಂತು ಅಂದಾಗ ಇಮಿಡಿಯೇಟ್ ಎಲಿಮಿನೇಟ್ ಮಾಡ್ತೀವಿ. ಅದನ್ನ ಇಮಿಡಿಯೇಟ್ ಎಲಿಮಿನೇಟ್ ಮಾಡಿ ಡಿಸ್ಕಾರ್ಡ್ ಮಾಡಿ ಸ್ಯಾನಿಟೈಸ್ ಮಾಡಿ. ಸೊ ಯಾವ ಕಾರಣಕ್ಕೂ ನೀವು ಅದ್ರ ಮೇಲೆ ಫೋಕಸ್ ಕೊಡ್ತೀರಾ. ಅದ್ರಲ್ಲಿ ಸುಮಾರು ಮಟೀರಿಯಲ್ ವೇಸ್ಟ್ ಆಗ್ತದೆ, ಹಂಗಾಗಿ ಗಿಡದ ರೇಟು ಹೆಚ್ಚಾಗ್ತದೆ. ಯಾವತ್ತು ಚೀಪ್ ಅಂಡ್ ಬೆಸ್ಟ್ ಸಿಗೋದಿಲ್ಲ. ಒಂದು ಚೀಪ್ ಸಿಗ್ತದೆ, ಇಲ್ಲ ಬೆಸ್ಟ್ ಸಿಗ್ತದೆ. ಜನರಿಕ್ ಮಟೀರಿಯಲ್ ಆದ್ರೆ ನೀವು ಕಡಿಮೆ ಕೊಡ್ಬೋದು. ಇಲ್ಲಿ ಅದೆಲ್ಲ ಮಾಡೋ ನಿಮ್ಗೆ ಎಷ್ಟೋ % ಹೋಗ್ತದೆ, ಲಾಸ್ ಆಗ್ತದೆ. ಸೊ ಇಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಲ್ಲ ಇನ್ನು ಕೆಳಗೆ ಇದೆ. ಯಾಕೆ ನೀವು ಟ್ರೆಲಿಸ್ ಎತ್ತರ ಇದ್ರೆ ಈಗ ಗಿಡ ಇಲ್ಲಲ್ಲ, ಯಾಕೆ? ಇದೆಲ್ಲ ಬಂದಿತ್ತು ಸರ್, ಈ ಲೆವೆಲ್ಗೆಲ್ಲ ಬಂದಿತ್ತು. ನಾವು ಕಟ್ ಮಾಡಿರುವಂತದ್ದು ಫೆಬ್ರವರಿ 15th ನಂತರ ನಾವು ಕಟ್ ಮಾಡಿರುವಂತದ್ದು. ಫೆಬ್ರವರಿ ಎಂಡ್ನಲ್ಲಿ ಕಟ್ ಮಾಡಿದೀವಿ. ಕಟ್ ಮಾಡೋದೆಲ್ಲ ನಮ್ಗೆ ನಾಟಿ ಆಗೋಗಿದೆ, ಕಟಿಂಗ್ಸ್ ರೆಡಿ ಆಗಿದೆ. ನೀವು ಬಹುಶಃ
ನಿಮ್ಮ ಕಟಿಂಗಿಗೆ ಕೂಡ ನಿಮ್ಮ ಜಾಗ ಬಿಟ್ಟು ಬೇರೆ ತರೋದಿಲ್ಲ, ಆ ವೈರಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ. ಸೊ ಇದು ಒಟ್ಟಾರೆಯಾಗಿ ನೀವೊಂದು 1.5 ಲಕ್ಷ 2 ಲಕ್ಷ ಎಲ್ಲ ಸೇರಿ ಒಂದು 2 ಲಕ್ಷ ಏನ್ ಮಾಡ್ತೀರಿ. ಇದಕ್ಕೆ ಎಲ್ಲ ಇನ್ನು ಈಗ ಒಂದು 5 ಗುಂಟೆ ಜಾಗಕ್ಕೆ ನಿಮ್ಗೊಂದು ಎಷ್ಟು ಖರ್ಚಾಗತ್ತೆ ಒಂದು ಅಂದಾಜು? ಐದು ಗುಂಟೆ ಜಾಗಲಿಗೆ ಒಂದು 8 ರಿಂದ 8.5 ಲಕ್ಷ ಆಗುತ್ತೆ. 8 ಲಕ್ಷ. ಹ್ಮ್. ಎಕರೆಗಟ್ಟಲೆ ನಿಮ್ದೊಂದು ಒಂದ್ ಎಕರೆ ಇದೆ ಸರ್. 1 ಎಕರೆ ಇದೆ ಪಾಲಿಹೌಸ್. ಸೊ ಇದಿಷ್ಟಕ್ಕೆ ಹಾಕಿದ್ದು ದುಡ್ಡು ಬರ್ತದ? ಒಂದು 2 ವರ್ಷ ಫಸ್ಟ್ ಇನಿಷಿಯಲ್ ಆಗಿ ಬಂಡವಾಳ ಹಾಕೊಂಡು ಫ್ರೀ ಆಗಿ ಕೆಲಸ ಗೆಸ್ಟೇಷನ್ ಪೀರಿಯಡ್ ಇರುತ್ತೆ. ಯಾವುದೇ ಒಂದು business ಗೆ ನಾವು ಕೈ ಹಾಕೊಂಡಾಗ ಅಥವಾ ಯಾವುದೇ ಒಂದು ವೆಂಚರ್ ಕೈ ಹಾಕೊಂಡಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಆಫ್ಟರ್ ದಟ್ ರಿಕವರಿ ಮಾಡ್ತೀವಿ. ಬಟ್ ನೀವು ಅದು ಎಷ್ಟನ್ನಾದ್ರು ಖರ್ಚು ಮಾಡಿ ನಮಗೆ ಒಳ್ಳೆ ಗಿಡ ಸಿಗ್ತದೆ. ಖಂಡಿತ. ಅದು ಅವಾಗ ನಾವೊಂದು ರೂಪಾಯಿ ಹೆಚ್ಚಿಕೊಡಕ್ಕೆ ರೆಡಿ ಇರಬೇಕು. ಫ್ರೀ ಈಗ ಎಲ್ಲ ರಸ್ತೆ ಹಂಚಿನ ನರ್ಸರಿನಲ್ಲಿ 20 ಕೊಡ್ತಾರೆ, 22 ಕೊಡ್ತಾರೆ, ನೀವು ಅಲ್ಲೇ ತಗೊಳ್ಳಿ. ನೀವು ಅದೇ ಹೇಳ್ತೀರಿ ಅಲ್ವಾ, ನಿಮ್ಗೆ ಅದು ಖುಷಿ ಇದ್ರೆ ಅಲ್ಲೇ ತಗೊಳ್ಳಿ. ನಾವ್ ಇಷ್ಟು ಮಾಡಿದಾಗ ವೈರಸ್ ಫ್ರೀ ಕೊಟ್ಟಾಗ ಇಷ್ಟೆಲ್ಲ ಎಲ್ಲಕ್ಕಿಂತ ತಳಿ ಸರ್. ನೀವೆಲ್ಲ ನೋಡಿ ಇಲ್ಲಿ ಎಲ್ಲ ವೀಕ್ಷಕರಿಗೆ ನೀಟಾಗಿ ಯೂನಿವರ್ಸಿಟಿನಲ್ಲಿ ಸೈಂಟಿಸ್ಟ್ಗಳು ಮಾಡ್ದಂಗೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಮತ್ತು ನೋಡಿದ ತಕ್ಷಣ ಇವರಿಗೆ ಗೊತ್ತಾಗ್ತದೆ ಇಲ್ಲಿ ತಳಿ ವ್ಯತ್ಯಾಸ ಆಗ ಸಾಧ್ಯ ಇಲ್ಲ. ಹಾಗಾಗಿ ನಿರ್ದಿಷ್ಟ ತಳಿ, ರೋಗರಹಿತ, ಆಮೇಲೆ ಬೇರ್ ಬಂದಿರೋದು, ಇದಿಷ್ಟು ಖಾತ್ರಿ ಇರುವಂತಹ. ಮತ್ತೆ ಇದೆಲ್ಲ ನೇರವಾಗಿ ವೇಣುಗೋಪಾಲ್ ಸರ್ದು ಇದು ಮಾರ್ಗದರ್ಶನ ಆಯ್ತು ಅಥವಾ ಅವರ ಇದರಲ್ಲಿ ದಿವ್ಯ ದೃಷ್ಟಿನಲ್ಲಿ ಇದ್ದಿದ್ದು. ಇಲ್ಲಿ ಏನು ಹೆಚ್ಚು ಕಮ್ಮಿ ಆಗಕ್ಕೆ ಕೊಡೋದಿಲ್ಲ, ದೊಣ್ಣೆ ತಗೋತಾರೆ ಹಂಗೆ. ಅದೆಲ್ಲ ಇದ್ದಿದ್ದಕ್ಕೆ ₹1 ಹೆಚ್ಚಾದ್ರೆ ಕೊಡ್ಲೇಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ನಿಮ್ಗಿದು ಅಂತೂ ಕಷ್ಟದ ಬಿಸ್ನೆಸ್, ಬಟ್ ಜನರಿಗೆ ಒಳ್ಳೇದಾಗ್ತಾ ಇದೆ. ಬೆಳೆಗಾರ ದೃಷ್ಟಿಯಿಂದ ಇದು ಇಂಥವ್ರು ಯಾರೋ ಒಂದಿಷ್ಟು ಕಷ್ಟಪಟ್ರೆ ನಮಗೆ ಒಳ್ಳೆ ಮಟೀರಿಯಲ್ ಸಿಗ್ತದೆ. ಸೊ ಕಾಳುಮೆಣಸಿಗೆ ಈಗಾಗಲೇ ಹೇಳಿದಂಗೆ ಕೇರಳ ದಾಟಿ ನಾವು ಮುಂದುವರಿದೀವಿ ಅದರಲ್ಲಿ ಉತ್ಪಾದನೆಯಲ್ಲಿ. ಹಂಗಾಗಿ ಇನ್ನೂ ಮಾಡಕ್ಕೆ ಅವಕಾಶ ಇದೆ, ಬಟ್ ವೈರಸ್ ಒಂದು ಅಡ್ಡಗಾಲ ಆಗ್ತಾ ಇದೆ ಇದರ ದೃಷ್ಟಿಯಿಂದ. ಸೊ ನೀವು ನಿಮ್ಮ ತೋಟಗಳಲ್ಲೂ ಸಾಕಷ್ಟು ಕಾಳುಮೆಣಸು ಮಾಡ್ತೀರಿ. ಈಗೆಲ್ಲ ಹಿಂದೆಲ್ಲ ರೋಗ ಬಂದು ಕಳೆದೋಗಿತ್ತು, ಈಗ ಮತ್ತೆ ಎಲ್ಲ ಈ ಏರಿಯಾ ರೆಜುನೇಟ್ ಮಾಡ್ತಾ ಇದೀವಿ ಸರ್. ರೆಜುನೇಟ್ ಮಾಡ್ತಾ ಇದೀವಿ. ಮತ್ತೆ ಬಂದಿದೆ ಕಾಳುಮೆಣಸು ಬಂದಿದೆ. ಬಟ್ ಇನ್ನು ಸಾಮಾನ್ಯ ಮತ್ತೆ ಮೊದಲು ಎಲ್ಲ ಒಂದು ವೆರೈಟಿಗೆ ಮಾತ್ರ ಸ್ಟಿಕ್ ಆನ್ ಆಗ್ತಾ ಇದ್ವಿ. ಪಣಿಯೂರ್ 1 ಮೇಜರ್ ಆಗಿದ್ದಿತ್ತು ನಮ್ಮಲ್ಲಿ. ಇವಾಗ ಅದನ್ನ ಸ್ವಲ್ಪ ಡೈವರ್ಸಿಫೈ ಮಾಡ್ಕೊಂಡು ಈ ತರ ವೆರೈಟಿಗಳನ್ನ ನೋಡ್ತಾ ಇದೀವಿ. ನೀವೊಬ್ಬ ಬೆಳೆಗಾರ ಆಗಿ ನಿಮ್ ತೋಟದಲ್ಲಿ ಯಾವ್ದು ನಿಮ್ಮ ಪ್ರೀತಿಯ ತಳಿ ಯಾವ್ದು? ಪ್ರೀತಿ ಮೊದಲನೇ ಪ್ರೀತಿ ಬಂದ್ಬಿಟ್ಟು ಪಣಿಯೂರ್ 1 ಸರ್. ಪಣಿಯೂರ್ 1. ಅದಾದ ನಂತರ ಪಣಿಯೂರ್ 9 ಚೆನ್ನಾಗಿದೆ. ಪಣಿಯೂರ್ 9 ಚೆನ್ನಾಗಿದೆ. ಪಣಿಯೂರ್ 10 ಚೆನ್ನಾಗಿದೆ. ಪಣಿಯೂರ್ 8 ಹಾಕಿದೀವಿ. ಸೊ ನನ್ನಲ್ಲಿ ಆಲ್ಮೋಸ್ಟ್ ಒಂದು 15 ರಿಂದ 20 ವೆರೈಟಿ ನನ್ನ ತೋಟಗಳಲ್ಲಿ ಹಾಕಿದೀನಿ. ಚಂದ್ರದ್ದು ಇನ್ನೂ ಗೊತ್ತಿಲ್ಲ. ಚಂದ್ರದ್ದು ಅಂದ್ರೆ ಪ್ಲಾಂಟಿಂಗ್ ಮಾಡಿದೀವಿ. ನಮಗೆ ಗಿಡ ಸಿಕ್ಕಿದ್ದು ಲಾಸ್ಟ್ ಇಯರ್ ಸಿಕ್ಕಿತ್ತು. ಬೇಸಿಕಲಿ ವೀಕ್ಷಕರು, ನಮ್ಗೆ ನಿಮ್ಗೆ ಎಲ್ಲರಿಗೂ ಪ್ರೀತಿ ಇರೋದು ದುಡ್ಡಿನ ಮೇಲೆ. ಅಲ್ಟಿಮೇಟ್ಲಿ ದುಡಿಬೇಕು. ಅದರಲ್ಲಿ ಪಣಿಯೂರನ್ನು ಬಂದಷ್ಟು ಇಳುವರಿ ಯಾವ್ದ್ರಲ್ಲೂ ಬರ್ತಾ ಇಲ್ಲ, ಯಾವ್ದು ಇಲ್ಲ. ಹಾಗಾಗಿ ಇವತ್ತಿನ ಡೇಟಿಗೂ ಎಂದು ಮುಂದೆ ಕೂಡ ಮುಂದೆ ಇರ್ಬೋದು. ಅದನ್ನ ಬೀರುವಂತ ತಳಿ ಬರುವಲ್ಲಿವರೆಗೆ ಅದು ಪಣಿಯೂರನ್ನು ಚಾಂಪಿಯನ್. ಅದು ಬಿಟ್ರೆ ಈಗ ಉಳಿದಂತೆ 9 ಬರ್ತಾ ಇದೆ, ಚಂದ್ರ ಬರ್ಬೋದು, ಮೀರ್ಸಿ ಹೋಗ್ಬೋದು ಅಂತಿದೆ. ಸೊ ಒಟ್ಟಾರೆಯಾಗಿ ನಿಮಗಿದೊಂದು ನರ್ಸರಿ ಬಿಸ್ನೆಸ್ ಆಗಿ ಪರವಾಗಿಲ್ಲ ಅಂತ ಹೇಳ್ಬೋದು. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಮೋಸ ಇದೆ. ಚೆನ್ನಾಗಿದೆ ಸರ್. ನಂದು ಈ ಒಂದು ನರ್ಸರಿಯನ್ನು ಶುರು ಮಾಡಿದ ಉದ್ದೇಶ ಒಂದು ಒಳ್ಳೆ ಜೀನ್ ಬ್ಯಾಂಕ್ ಆಗ್ಬೇಕು. ಅದು ನಮ್ಮ ವೇಣುಗೋಪಾಲ್ ಸರ್ ಮಾರ್ಗದರ್ಶನದಲ್ಲಿ ಒಂದು ಜೀನ್ ಬ್ಯಾಂಕ್ ಆಗ್ಬೇಕು. ಸೊ ಅದಾದ ನಂತರ ರೈತರಿಗೆ ಉತ್ತಮ ಗಿಡಗಳು ಹೋಗ್ಬೇಕು. ಸೊ ಅದಾದ ನಂತರ ಒಂದು ಉಪಕಸಬಾಗಿ ಉಳ್ಕೋಬೇಕು. ಇದು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತೀನಿ. ಅದೆಲ್ಲಕ್ಕಿಂತ ನಾವು ಹೇಳೋದೇನೆಂದ್ರೆ, ನಮ್ಮ ವೀಕ್ಷಕರು ಸಾಮಾನ್ಯವಾಗಿ ಅಸಾಂಪ್ರದಾಯಿಕ ಪ್ರದೇಶದವರಿದ್ದಾರೆ. ಅವರಿಗೆ ಈ ತರದ್ದು ಒಳ್ಳೆ ಇದು ಬಂದಾಗ ನಾವು ತಮ್ಮನ್ನ ರೆಫರ್ ಮಾಡ್ಬೋದು ಅಂತ ಖಂಡಿತ. ಅವರಿಗೆ ಒಂದು ಗೈಡ್, ಬರೀ ಗಿಡ ಕೊಡೋದಲ್ಲ, ಗೈಡ್ ಮಾಡೋದು, ಇಲ್ಲಿ ಸುತ್ತಮುತ್ತ ನೋಡೋದಿದ್ರೆ ಅಂತವರಿಗೆ ಕೋಆಪರೇಷನ್ ಕೊಡೋಕ್ಕೂ ನಮಗೂ ಒಂದು ಇದು ಅನುಕೂಲ ಆಗತ್ತೆ. ಹಾಗಾಗಿ ಅದಕ್ಕೂ ಕೂಡ ಅಡ್ವಾನ್ಸ್ ಆಗಿ ನೀವು ನಮ್ಮ ವೀಕ್ಷಕರಿಗೆ ಸಹಕಾರ ಕೊಡ್ತೀರಿ ಹೇಳೋ ದೃಷ್ಟಿಯಿಂದ ಅದಕ್ಕೂ ಕೂಡ ಅಡ್ವಾನ್ಸ್ ಆಗಿ ತಮಗೆ ಧನ್ಯವಾದವನ್ನು ಹೇಳ್ತಾ, ನಿಮ್ಮ ಈ ವೆಂಚರು ಇನ್ನೂ ಹೆಚ್ಚು ಬೆಳೀಲಿ. ಇನ್ನೂ ಹೆಚ್ಚು ಬೆಳೆದಂಗೆ ಒಟ್ಟಾರೆ ರೈತರಿಗೆ ಕರ್ನಾಟಕದ ಕಾಳುಮೆಣಸಿನ ಒಂದು ಬೆಳೆಯ ಒಂದು ಇದಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು ತಮಗೆ ಧನ್ಯವಾದವನ್ನು ಹೇಳ್ತೀವಿ. ವೀಕ್ಷಕರು, ಇಷ್ಟೊತ್ತು ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ ಮತ್ತೆ ಶ್ರೀ ಹೇಮಂತ್ ಕುಮಾರ್ ಅವರದ್ದು ಮಾತನ್ನ ಕೇಳಿದ್ವಿ. ಇದು ಮೂಲತಃ ಇದೊಂದು ಈ ಕಂಟ್ರೋಲ್ಡ್ ಕಂಡೀಷನ್ ನಲ್ಲಿ ಕಾಳುಮೆಣಸಿನ ಜೀನ್ ಬ್ಯಾಂಕ್ ಮತ್ತೆ ನರ್ಸರಿ ಅದು ಒಂದಕ್ಕೊಂದು ಅಸೋಸಿಯೇಟೆಡ್ ಮಾಡೋದ್ರ ಹಿಂದಿನ ಕಷ್ಟ ಸುಖ ಅನುಕೂಲ ನಮಗೆ ಇವರ ವೇದ ನರ್ಸರಿಯಿಂದ ನಮಗೆ ನಿಮ್ಗೆ ಏನು ಪ್ರಯೋಜನಕ್ಕೆ ಬರ್ಬೋದು ಹೇಳೋದನ್ನೆಲ್ಲ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಇದರ ಮುಂದುವರಿದ ಭಾಗವಾಗಿ ನಾವು ಮತ್ತೆ ಈ ನರ್ಸರಿ ಮೂಲತಃ
ತಾಂತ್ರಿಕ ಕೆಲಸಗಳನ್ನ ನಿರ್ವಹಣೆ ಮಾಡೋರನ್ನ ಮುಂದಿನ ಕಂತಲ್ಲಿ ನೋಡೋಣ. ಸೊ ಒಟ್ಟಾರೆ ಇಲ್ಲಿ 2 ಕೆಲಸ ಇದೆ. ಒಂದು ತಳಿ ಸಂರಕ್ಷಣೆ, ಯಾವುದೇ ಹೊಸ ತಳಿ ತನ್ನಿ ಇಲ್ಲಿ ಮಾಡಿ ಅದನ್ನ ರೋಗರಹಿತವಾಗಿ ಮೇಂಟೈನ್ ಮಾಡಿ ಮುಂದೆ ಮಲ್ಟಿಪ್ಲೈ ಮಾಡುವಂತ ಇದು ಬಹಳ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ. ಲೇಬರ್ ಕಾಸ್ಟ್ ಎಲ್ಲದೂ ಇದೆ. ನೀವು ಕೇಳುವಾಗ 35 ರೂಪಾಯಿ 40 ರೂಪಾಯಿ ಅಂತ ಅನ್ಸ್ಬೋದು. ಅದು ನಾನು ಇಲ್ಲಿ ಸ್ವತಃ ನೋಡಿದಾಗ ನಾವು ಕೂಡ ನರ್ಸರಿ ಮಾಡೋರಾಗಿ ಅದರಲ್ಲಿ ಏನು ಉಳಿಯೋದಿಲ್ಲ ಅವರಿಗೆ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷ ನಡಿ ಮೇಂಟೈನ್ ಮಾಡಿ, ಬಟ್ ಆದ್ರೂ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಒಂದು 4 ವರ್ಷ ಇದರ ದೃಷ್ಟಿಯಿಂದ. ಹಾಗಾಗಿ ನಾವು ಕಾರ್ಯಕ್ರಮದಲ್ಲಿ ನಿಮಗೆ ಇವರದ್ದು ನಂಬರ್ ಕೊಟ್ಟಿರ್ತೀವಿ. ಆಸಕ್ತಿ ಇದ್ದವರು ಖಂಡಿತ ಸಂಪರ್ಕ ಮಾಡಬಹುದು ಇವ್ರನ್ನ. ಮತ್ತೆ ಅದೊಂದಲ್ಲ, ಈ ಭಾಗದಲ್ಲಿ ನೀವು ತೋಟ ಓಡಾಡಿದ್ರೆ ಇವರೇ ಎಲ್ಲ ಸ್ವತಃ ಬೆಳೆಗಾರರಿದ್ದಾರೆ. ಹೇಮಂತ್ ಕುಮಾರ್ ಅವರಾಯ್ತು, ರಕ್ಷಿತ್ ಅವರಾಯ್ತಲ್ಲ. ಸೊ ಹಾಗಾಗಿ ಅವರ ಪ್ರಯೋಜನವನ್ನ ನೀವು ತಗೊಳ್ಳೋಣ. ಹಾಗಾಗಿ ಇವತ್ತಿನ ಈ ಕಂತನ್ನ ಇಲ್ಲಿಗೆ ಮುಗಿಸಿ ಮತ್ತಷ್ಟು ಈ ಇದ್ರದ್ದು ತಾಂತ್ರಿಕ ಮಾಹಿತಿಯನ್ನು ಮುಂದಿನ ಕಂತಲ್ಲಿ ನೋಡೋಣ. ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನ ಈ ಕಂತನ್ನ ಮುಗಿಸ್ತಾ ಇದ್ವಿ. ನಮಸ್ಕಾರ.